ವಿಷ್ಣೋರಸ್ಮಾನ್ ಪದಾಬ್ಜೆ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾಂ ಕುಸುಮಸುನಿಚಯೇ ಪೂರಯಂತಃ ಪರಾಗಾನ್. ಲಾಲಾಟ್ಯಾಂ ಲೇಖಿಕಾಯಾಮಜನಿಪವನಯೋ ರಕ್ಷತಾ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನ ತೇ ಜಾಹ್ನವೀಂ ಜೋಷಯಂತಃ. ಲಕ್ಷ್ಮೀ ರಕ್ಷೀಣತೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧೇ ನಮಃ. ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋಧಧೌ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹಿಂದೆ ಆ ರುದ್ರ ತೀರ್ಥಗಳಲ್ಲೆಲ್ಲ ಸ್ನಾನವನ್ನು ಮಾಡುತ್ತಾ ನಂತರ ತನ್ನ ಮಂದರ ಪರ್ವತದಲ್ಲಿ ಒಂದು ಬಾರಿ ಇದ್ದಾಗ ಸಪ್ತರ್ಷಿಗಳನ್ನೆಲ್ಲ ಕರೆದು ಇನ್ನೊಂದು ಕಾರ್ಯವಾಗಬೇಕು ಅಂತ ಹೇಳ್ತಾನೆ. ಏನು ಕೇಳಿದರೆ ಅವನು ಒಂದು ಬಾರಿ ಹಿಮಾಲಯ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ 3 ಜನ ಹಿಮವಂತನ 3 ಜನ ಮಕ್ಕಳು ಕೂಡ. ಅದರಲ್ಲಿ 3ನೇವಳಾದಂತಹ ಕಾಳಿ ಎನ್ನುವವಳು ತಪಸ್ಸನ್ನು ಮಾಡಿ ಅವಳೇ ಪಡೆಯುವುದು ರುದ್ರನನ್ನು ಅಂತ ದೇವತೆಗಳಿಗೆಲ್ಲ ಗೊತ್ತಾಗ್ತದೆ ಅಂತ ಅವಳನ್ನು ರುದ್ರನೂ ಕೂಡ ನೋಡಿ ನಾನು ನನ್ನ ಮದುವೆ ಆಗ್ತೇನೆ ಅಂತ ಹೇಳ್ತಾನೆ. ಆ ನಂತರ ಸಪ್ತರ್ಷಿಗಳ ಹತ್ರ ಹೋಗಿ ಹೇಳ್ತಾನೆ, ನೀವೆಲ್ಲ ಅವಳ ಹತ್ರ ಕೇಳಬೇಕು ಅಂತ ಹೇಳುವಾಗ ಆ ಸಪ್ತರ್ಷಿಗಳೆಲ್ಲ ಕೂಡ ಅವನ ಹಿಮವಂತನ ಪರಿಸರಕ್ಕೆ ಹೋಗಿ ಅಲ್ಲಿ ಕೇಳ್ತಾರೆ ರುದ್ರನಿಗೆ ಕೊಡು ಅಂತ. ಆಗ ಹಿಮವಂತ ತನ್ನ ಎಲ್ಲ ಬಂಧು ಬಳಗದವರನ್ನೆಲ್ಲ ಕರೆದು ನಾನು ಇದನ್ನು ಮಾಡ್ಬೋದಾ ಅಂತ ಕೇಳುವಾಗ ಮಾಡ್ಬೋದು ಅಂತ ಆಗಿ ಆ ನಂತರ ಆ ಮದುವೆಯ ಪ್ರಸಂಗ ಪ್ರಾರಂಭವಾಗ್ತದೆ ಅಂತ ಹೇಳ್ತಾರೆ. ಮದುವೆ ಪ್ರಾರಂಭವಾಯಿತು, ದಿಬ್ಬಣ ಎಲ್ಲ ಅಲ್ಲಿಗೆ ಹೊರಟಿದೆ, ಮದುವೆ ಕೂಡ ಆಯಿತು. ಆ ನಂತರ ಆ ಹಿಮವಂತ ತನ್ನ ಮಗಳ ಕೈಯನ್ನು ರುದ್ರನ ಕೈಗೆ ಇಟ್ಟು ಹೇಳಿದಂತೆ, ಇಂಥವಳಾದ ನಿನಗೆ ನಾನು ಮದುವೆಯನ್ನು ಮಾಡಿಸ್ತಾ ಇದ್ದೇನೆ ಅಂತ ಹೇಳಿದರೆ ಆ ರುದ್ರ, ನನಗೆ ನಿಮ್ಮ ಥರ ಪ್ರಾಕೃತಿಕವಾದ ತಂದೆ ತಾಯಿ ಅಂತ ಯಾರು ಸಹ ಇಲ್ಲ, ಆದರೂ ಕೂಡ ಅಂಥವನಾದ ನಾನು ಬರೀ ಒಂದು ಕೈಲಾಸದಲ್ಲಿ ಸ್ಮಶಾನದಲ್ಲಿ ವಾಸ ಮಾಡುವಂತಹ ಒಂದು ಕೈಲಾಸ ಇಲ್ಲ ಸ್ಮಶಾನ ಅಂತಹ ವಾಸಿಯಾದ ನಾನು ನಿಮ್ಮ ಮಗಳನ್ನು ಪಡೆದುಕೊಳ್ತೇನೆ ಅಂತ ಆ ರುದ್ರ ಹೇಳ್ತಾನಂತೆ. ಆಗ ಹೇಳ್ತಾರೆ, ಆಗ ಬ್ರಹ್ಮ ಒಂದು ಮಾತು ಹೇಳಿದ ಅಂತ ನೀನು ನೋಡಿದ್ದಿ. ಏನು ಮಾತು ಕೇಳಿದರೆ, ಕಾಳಿಪಶ್ಯಸ್ಯ ವತನಂ ಭರ್ತು ಶಶಧರ ಪ್ರಭಂ ಸಮದೃಷ್ಟಿ ಸ್ಥಿರ ಭೂತ್ವ ಕುರುಷ್ವಾಗ್ನಿ ಪ್ರದಕ್ಷಿಣಂ ತಥೋಂಬಿಕಾಹರ ಮುಖೇ ದೃಷ್ಟೇ ಶೈತ್ಯಮುಪಾಗತ ಯಥಾರ್ಕ ರಶ್ಮಿ ಸಂತಪ್ತ ಪ್ರಾಪ್ಯ ವೃಷ್ಟಿಮಿವಾವನಿ. ಬ್ರಹ್ಮ ಹೇಳ್ತಾನಂತೆ, ಚೆನ್ನಾಗಿ ಆ ಒಂದು ಬಟ್ಟೆ ಇಟ್ಟಿರ್ತಾರೆ ಮದುವೆ ಸಮಯದಲ್ಲಿ ಆ ಗಂಡು ಮತ್ತು ಹೆಣ್ಣಿನ ನಡುವೆ. ಆ ಬಟ್ಟೆ ಇಟ್ಟು ತೆಗೆದಾಗ ಆ ಬ್ರಹ್ಮ ಹೇಳ್ತಾನಂತೆ, ಚೆನ್ನಾಗಿ ಆ ಶಿವನ ಮುಖವನ್ನು ನೋಡು ಅಂತ. ನಿಜವಾಗಿ ಆ ಬಟ್ಟೆ ಇಡುವುದು ಯಾಕೆ ಹೇಳಿದ್ರೆ ಅಲ್ಲಿಯವರೆಗೆ ನೋಡಿಯೇ ಇರುವುದಿಲ್ಲ ಅಂತ, ಹೆಣ್ಣು ಮತ್ತು ಗಂಡು ಅಲ್ಲಿಯವರೆಗೆ ಒಬ್ಬರನ್ನೊಬ್ಬರು ನೋಡಿಯೇ ಇರುವುದಿಲ್ಲ ಅಂತ. ಆದರೆ ಈಗೆಲ್ಲ ಆ ರೀತಿ ಆಗುವುದಿಲ್ಲ. ಅದು ಕೂಡ ಅಂದಿನ ಕಾಲದಲ್ಲಿ ನೋಡಲಿಕ್ಕೆ ಚೆನ್ನಾಗಿ ಅವನ ಮುಖವನ್ನು ನೋಡು ಅಂತ ಹೇಳ್ತಾನಂತೆ ಪಾರ್ವತಿಗೆ ಆ ಬ್ರಹ್ಮ. ಅದಕ್ಕೆ ನೋಡ್ತಾಳಂತೆ, ನೋಡಿ ತುಂಬ ನಾಚಿಕೆ ಪಡ್ತಾಳಂತೆ. ನೋಡಲಿಕ್ಕೆ ತುಂಬ ನಾಚಿಕೆ ಆಯಿತು. ಆ ನಂತರ ಹೇಳ್ತಾರೆ, ಅವಳ ಮುಖ ಯಾವ ರೀತಿ ಆಯಿತು ಕೇಳಿದರೆ, ಭೂಮಿಯೆಲ್ಲ ತುಂಬ ಬಿಸಿ ಬಿಸಿ ಆಗಿದೆ. ಆ ಸಮಯದಲ್ಲಿ ಮಳೆ ಬಂದರೆ ಭೂಮಿ ಎಷ್ಟು ಖುಷಿ ಪಡ್ತದೆ, ಅದೇ ರೀತಿ ತುಂಬ ಖುಷಿ ಪಡ್ತಾ ಇದ್ದಾಳಂತೆ. ಆದರೂ ಕೂಡ ನಾಚಿಕೆ ಆಗ್ತಾ ಉಂಟಂತೆ ಅವಳಿಗೆ. ಹೇಳ್ತಾರೆ, ಭೂಯಃ ಪ್ರಾಹ ವಿಭೋರ್ವಕ್ತ್ರಂ ವೀಕ್ಷಸ್ವೇತಿ ಪಿತಾಮಹ ಲಜ್ಜೆಯ ಸಾಪಿ ದೃಷ್ಟೇತಿ ಶನೇ ಬ್ರಹ್ಮಾಣಮಬ್ರವೀತ್ ಸಮಂ ಗಿರಿಜಯಾ ತೇನ ಹುತಶಸ್ತ್ರೀ ಪ್ರದಕ್ಷಿಣಂ ಕೃತೋ ಲಾಜ್ಜಾಶ್ಚ ವಿಷ ಸಮಂ ಕ್ಷಿಪ್ತಾ ಹುತಾಶನೇ. ಆನಂತರ ಚೆನ್ನಾಗಿ ನೋಡು ಬ್ರಹ್ಮ ಹೇಳ್ತಾ ಇದ್ದಾನಂತೆ, ಚೆನ್ನಾಗಿ ನೋಡು ಅಂತ. ನೋಡಿದೆ ಅಂತ ಮೆಲ್ಲ ಹೇಳ್ತಾ ಇದ್ದಾಳಂತೆ. ಅವಳಿಗೆ ತುಂಬ ಹೊತ್ತು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಹೇಳ್ತಾ ಆ ನಂತರ ಅವರಿಬ್ಬರೂ ಕೂಡ
ರುದ್ರ ಪಾರ್ವತಿಯರಿಬ್ಬರು ಕೂಡ ಹುತ ಅಗ್ನಿಯ ಮುಂದೆ ಯಜ್ಞಾದಿಗಳನ್ನು ಯಾವ್ದು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳಿ ಆ ಮದುವೆ ಪ್ರಸಂಗವನ್ನು ಆನಂತರ ಮುಗಿಸ್ತಾರೆ. ಆನಂತರ ತನ್ನ ಗಿರಿಯಲ್ಲಿ ಏನಾಯಿತು, ರುದ್ರ ಏನು ಮಾಡಿದ ಅಂತ ಹೇಳ್ತಾ ತಥೋ ಗಿರೌ ವಸನ್ ರುದ್ರ ಸ್ವೇಚ್ಛೆಯ ವಿಚರನ್ ಮುನಿ ವಿಶ್ವಕರ್ಮಾಣ ಮಾಹೂಯ ಪ್ರೋವಾಚ ಕುರು ಮೇ ಗೃಹಂ ತತಶ್ಚಕಾರ ಶರ್ವಸ್ಯ ಗೃಹಂ ಸ್ವಸ್ತಿಕ ಲಕ್ಷಣಂ ಯೋಜನಾನಿ ಚತುಷ್ಷಷ್ಟಿ ಪ್ರಮಾಣೇನ ಹಿರಣ್ಮಯಂ. ಆಗ ಆನಂತರ ತನ್ನ ಗಿರೀಂದ್ರಕ್ಕೆ ಹೋಗಿ ಅಲ್ಲಿ ಯಾವುದು ತನ್ನ ಮಂದರ ಪರ್ವತ ಅಂತ ಇಲ್ಲಿ ವಾಸ ಮಾಡ್ತಾ ಇದ್ದಾನೋ ಅಲ್ಲಿಗೆ ಹೋಗಿ ಆ ರುದ್ರ ಈಗ ಒಂದು ಮದುವೆ ಆಗಿದ್ದಾನಲ್ಲ, ಈಗ ಒಂದು ಮನೆ ಮಾಡೋಣ ಅಂತ ಅನ್ಕೊಂಡ ಅಂತೆ. ಮನೆ ಮಾಡ್ಲಿಕ್ಕೆ ಹೇಳಿದ ಅಂತೆ. ಎಷ್ಟು ದೊಡ್ಡ ಮನೆ ಹೇಳಿದರೆ ಚತುಷ್ಷಷ್ಟಿ ಯೋಜನ, 64 ಯೋಜನಗಳ ಮನೆ ಅಂತೆ. ಯೋಜನ ಅಂತ ಹೇಳಿದರೆ 10, 8, 6 ಆ ರೀತಿಯಾಗಿ ಮೈಲ್ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ವಿಸ್ತೃತವಾದ ಒಂದು ಮನೆಯನ್ನು, ಒಟ್ಟು ತುಂಬ ವಿಸ್ತೃತವಾಗಿದೆ, ಅಷ್ಟು ಯೋಜನೆ ಉಳ್ಳಂತಹ ಒಂದು ಮನೆಯನ್ನು ವಿಶ್ವಕರ್ಮ ದೇವಶಿಲ್ಪಿ ಅಂತ ಯಾರಿದ್ದಾನೋ ಅವನಿಂದ ಮಾಡಿಸ್ತಾನಂತೆ. ಆನಂತರ ದಂತತೋರಣ ನಿರ್ವ್ಯೂಹಂ ಮುಕ್ತ ಜಾಲಾಂತರಂ ಶುಭಂ ಶುದ್ಧ ಸ್ಫಟಿಕ ಸೋಪಾನಂ ವೈಡೂರ್ಯಕೃತ ರೂಪಕಂ ಸಪ್ತಕಕ್ಷಂ ಸುವಿಸ್ತೀರ್ಣಂ ಸರ್ವೈ ಸಮುದಿತಂ ಗಣೈ ತಥೋ ದೇವಪತಿಶ್ಚಕ್ರೆ ಯಜ್ಞಂ ಗಾರ್ಹಸ್ಥ್ಯ ಲಕ್ಷಣಂ. ದೊಡ್ಡ ತೋರಣಗಳಿಂದೆಲ್ಲ ಅಲಂಕಾರ ಮಾಡಲ್ಪಟ್ಟಿದೆ ಅಂತೆ. ಸೋಪಾನ, ಒಳ್ಳೆ ಸ್ಫಟಿಕ ಮಣಿಯ ಸೋಪಾನ ಅಂತೆ, ಯಾವುದು ಹಾಸಿಗೆ ಅಂತ ಹೇಳ್ತೇವಂತಹ ಸ್ಫಟಿಕ ಮಣಿಯ ಆಸನಗಳಂತೆ. ಹಾಗೆಯೇ ತುಂಬ ವೈಡೂರ್ಯಗಳಿಂದ ಕೂಡಿದಂತೆ ಅಂತಹ ದೊಡ್ಡ ಮನೆಯಲ್ಲಿ ಮೊದಲಿಗೆ ಆ ರುದ್ರ ಗಾರ್ಹಸ್ಥ್ಯ ಲಕ್ಷಣದ ಒಬ್ಬ ಗೃಹಸ್ಥನಾದ ಮೇಲೆ ಮೊದಲು ಒಂದು ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಆ ಯಾಗವನ್ನು ಮೊದಲು ಮಾಡಬೇಕು ಅವನು. ಹಾಗಾಗಿ ಅಂತಹ ಯಾಗವನ್ನು ಕೂಡ ರುದ್ರ ಮಾಡಿದ ಅಂತೆ. ಹಾಗೆ ಮಾಡಿ ತಂ ಪೂರ್ವ ಚರಿತಂ ಮಾರ್ಗ ಮನಿಯಾತಿ ಸ್ಮಶಂಕರ ತಥಾ ಸತಸ್ತ್ರಿನೇತ್ರಸ್ಯ ಮಹಾನ್ ಕಾಲಃ ಅಭ್ಯಗಾನ್ ಮುನೆ ರಮದ ಸಹ ಪಾರ್ವತ್ಯ ಧರ್ಮಾಪೇಕ್ಷಿ ಜಗತ್ಪತಿ ತದ ಕದಾಚಿತ್ ನರ್ಮಾರ್ಥಂ ಕಾಲೀಚ್ಯುಕ್ತ ಭವೇನಹಿ. ಅವನು ತುಂಬ ಶ್ರೇಷ್ಠವಾದ ಯಾಗಗಳನ್ನೆಲ್ಲ ಮಾಡಿದ ಅಂತೆ. ಆನಂತರ ಶ್ರೇಷ್ಠವಾದ ಧರ್ಮಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ದಂತೆ. ವಸ್ತು ರುದ್ರ ಒಂದು ದೇವತೆ ಆದರೂ ಕೂಡ ನಮಗೆ ಒಂದು ಮಾರ್ಗದರ್ಶಕ ಎನ್ನುವಂತೆ ಒಳ್ಳೆ ಸದಾಚಾರವನ್ನೆಲ್ಲ ಮಾಡಿದ ಅಂತೆ ಆ ರುದ್ರ. ಮಾಡಿ ಏನು ಮಾಡಿದ, ಒಂದು ಬಾರಿ ಹೀಗೆ ಮಾತಾಡ್ತಾ ಅವಳನಿಗೆ ಆನಂತರ ಕಾಳಿ ಅಂತ ಅವಳ ಹೆಸರು ಅಲ್ವಾ, ಮೊದಲಿಗೆ ಅವಳ ತಂದೆ ಇಟ್ಟಂತ ಹೆಸರು ಅಂತ ಕಾಳಿ ಅಂತ. ಆ ಕಾಳಿ ಅನ್ನೋ ಹೆಸರು ಆ ಪಾರ್ವತಿಗೆ ಏನಿದ್ದಾರೆ ಅವಳಿಗೆ ಅಷ್ಟು ಇಷ್ಟ ಇರಲಿಲ್ಲ, ಅದಕ್ಕೆ ಅವಳನ್ನು ಉಮಾ ಅಂತ ಕರೀತಾ ಇದ್ರು. ಆದರೆ ಈ ಥರ ಮಾತಾಡ್ತಾ ರುದ್ರ ಕಾಳಿ ಅಂತ ಅವಳನ್ನು ಕರೆದ ಅಂತೆ, ಆ ಪಾರ್ವತಿಯನ್ನು ಕಾಳಿ ಅಂತ ಕರೆದ ಅಂತೆ. ಅದಕ್ಕೆ ಪಾರ್ವತಿ ಮನ್ಯುನಾ ವಿಷ್ಣು ಶಂಕರಂ ವಾಕ್ಯಮಬ್ರವೀ ಸಂರೋಹತಿ ಕ್ಷುಣಾ ವೃದ್ಧಂ ವನಂ ಪರಶುನಾ ಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಪ್ರರೋಹತಿ ವಾಕ್ಷತಂ. ಆಗ ಅವ್ರಿಗೆ ಇಷ್ಟ ಇರಲಿಲ್ಲಲ್ವಾ, ಅವಳಿಗೆ ಒಂಥರ ಕೋಪ ಬಂದಾಗ ಆಯ್ತಂತೆ. ಕೋಪ ಬಂದಾಗ ಏನು ಹೇಳ್ತಾಳೆ ಕೇಳಿದರೆ, ಒಂದು ಬಾಣದಿಂದ ಪೆಟ್ಟು ತಿಂದರೂ ಕೂಡ ನೋವು ಕಮ್ಮಿ ಆಗ್ತದೆ. ಒಂದು ವನ ಏನು ಕಾಡಂತ ಉಂಟಲ್ವ, ಅದು ಒಂದು ಕೊಡಲಿಯಿಂದ ನಾಶವಾದ ಕೂಡ ಅದು ಪುನಃ ಬೆಳೀತದೆ. ಹಾಗೆಯೇ ವಾಕ್ಸಾಯಕ ವದನ ನಿಷ್ಪತಂತಿ ತೈರಾಹತ ಶೋಚತಿ ರಾತ್ರಿಹಾನಿ ನತಾನ್ವಿ ಮುಂಚೇತ ಹಿ ಪಂಡಿತೋ ಜನಸ್ತಮಧ್ಯ ಧರ್ಮಂ ವಿತತಂ ತಯಾ ಕೃತಂ. ಅವಳು ಏನು ಹೇಳ್ತಾರೆ ಕೇಳಿದ್ರೆ, ಈ ಮಾತಿನ ಬಾಣ ಉಂಟಲ್ವಾ, ಅದು ಯಾವಾಗಲೂ ಅದು ಮಾತಿನ ಬಾಣ ಬಾಯಿಂದ ಹೊರಗೆ ಬರ್ತಾ ಇರ್ತದೆ. ಅದು ಏನು ಮಾಡ್ತದೆ, ರಾತ್ರಿ ಹಗಲು ಏನು ಹೇಳಿದ್ರು ವನ ಒಂದು ತುಂಡು ಮಾಡಿದರೆ ಅದು ಬೆಳೆದು ಬಿಡ್ತದೆ. ಅದೇ ಒಂದು ಬಾಣದಿಂದ ನಾವು ನಾಟಿತಂತಾದರೆ ಅದು ಕೂಡ ಆ ನೋವು ಕಮ್ಮಿ ಆಗ್ತದೆ ಸ್ವಲ್ಪ ದಿನದ ನಂತರ. ಅದೇ ಮಾತಿನ ಬಾಣ ಅಂತ ಉಂಟಲ್ವ, ಅದನ್ನು ಬಿಟ್ಟರೆ ಅದು ಯಾವತ್ತು ಅದು ರಾತ್ರಿ ಬೆಳಗ್ಗೆ ನೋವು ಕೊಡ್ತಾನೆ ಇರ್ತದೆ. ಹಾಗಾಗಿ ಪಂಡಿತರು ಅಂತಹ ಕೆಲಸವನ್ನು ಮಾಡುವುದೇ ಇಲ್ಲ, ಮಾತಿನಿಂದ ಯಾರಿಗೂ ನೋವು ಮಾಡುವುದೇ ಇಲ್ಲ. ಹಾಗಾಗಿ ಅಂತಹ ಮಾತಿನಿಂದ ನೋವು ಮಾಡ್ತಾ ಇದ್ದಿರುದ್ರ ಅಂತ ಹೇಳ್ತಾನಂತೆ. ಅಂದರೆ ಆ ಮಾತಿನ ಒಂದು ಬಾಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಪಂಡಿತ ಅಂತ ಆದರೆ ಅವನು ಮಾತಿನಿಂದ ಯಾರಿಗೂ ಚುಚ್ಚಿ ಮಾತಾಡಬಾರ್ದು. ಒಂದು ಸೂಜಿಯನ್ನು ಚುಚ್ಚಿ ಮಾತಾಡುವುದಕ್ಕಿಂತ ಯಾವ ದೊಡ್ಡ ಪಾಪ ಕೇಳಿದರೆ ಮಾತಿನಿಂದ ಚುಚ್ಚಿ ಮಾತಾಡುವಂಥದ್ದು ಅಂತ ಆ ಪಾರ್ವತಿ ಹೇಳ್ತಾ ಇದ್ದಾಳೆ. ಈ ಒಂದು ಕಾರಣವನ್ನು ಕೊಡ್ತಾ ಇದ್ದಾಳೆ. ಅವಳಿಗೆ ಒಂದು ತಪಸ್ ಮಾಡಬೇಕಿತ್ತು, ಈ ಮಾತನ್ನು ಹೇಳಿ ನಮಗೆ ಒಂದು ಏನು ತಿಳಿಬೇಕಂತ ವಿಷಯವನ್ನು ಹೇಳಿ ಅವಳು ಹೇಳ್ತಾಳೆ, ತಸ್ಮಾತ್ ವ್ರಜಾಮಿ ದೇವೇಶ ತಪಸ್ತಪ್ತುಂ ಮನುತ್ತಮಂ ತಥಾ ಯತಿಶ್ಚಿನ ಯಥಾ ಭವಾನ್ ಕಾಲೀತಿ ವಕ್ಷತಿ ಇತ್ಯೇವ ಮುಕ್ತ್ವಾ ಗಿರಿಜಾ ಪ್ರಣಮ್ಯ ಚ ಮಹೇಶ್ವರಂ ಅನುಜ್ಞಾತಾತ್ ನೇತ್ರೇಣ ದಿವ್ಯಂ ಏವೋತ್ಪಪಾತಃ.
ಅವಳಿಗೆ ಇನ್ನು ತಪಸ್ಸು ಮಾಡಬೇಕಂತಿತ್ತು. ಏನೋ ಒಂದು ಮಾತನ್ನು ಹೇಳಿ ನಾನು ಪುನಃ ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಮದುವೆ ಆದದಷ್ಟೇ ಆದರೂ ಕೂಡ ತಪಸ್ಸು ಮಾಡಲಿಕ್ಕೆ ಇಚ್ಛೆ. ಅದಕ್ಕೆ ನೀನು ಹೀಗೆಲ್ಲ ಹೇಳ್ತೀಯಲ್ವಾ, ನಾನು ತಪಸ್ಸು ಮಾಡಲಿಕ್ಕೆ ಹೋಗ್ತೇನೆ ಅಂತ ತಪಸ್ಸು ಮಾಡಲಿಕ್ಕೆ ಹೋಗ್ತಾಳಂತೆ ಆ ಕಾಳಿ. ಆ ನಂತರ ತಥೋವತಿ ಸಂಸ್ಮ ಜಯಾಂ ಚ ವಿಜಯಾಂ ತಥಾ ಜಯಂತೀಂ ಚ ಮಹಾಪುಣ್ಯಾಂ ಚತುರ್ಥೀಂ ಅಪರಾಜಿತಾಂ ತಾ ಸಂಸ್ಮೃತ ಸಾಮಾಜಗ್ಮು ಕಾಲೀಂ ದ್ರಷ್ಟುಮಿ ದೇವತಾ ಅನುಜ್ಞಾತಾ ಸಾ ದೇವ್ಯ ಶುಶ್ರೂಷಾಂ ಚಕ್ರೇ ಶುಭಾ. ವೇಗವಾಗಿ ಕಾಡಿಗೆ ಹೋಗ್ತಾಳಂತೆ. ಅಲ್ಲಿ 3 ಜನರನ್ನು ನೆನಪು ಮಾಡ್ಕೊಳ್ತಾಳಂತೆ. ಯಾರು ಕೇಳಿದರೆ ಜಯ ವಿಜಯ ಜಯಂತಿ ಅಂತ. ಆ ಜಯ ವಿಜಯ ಜಯಂತಿ ಯಾರು ಕೇಳಿದರೆ ಹಿಂದೆ ಬಂದಿತ್ತು. ಆ ದಕ್ಷನ ಮಗಳಾದ ಯಾರು ಅಹಲ್ಯೆ ಇದ್ದಾಳೆ ಅವಳ 3 ಜನ ಮಕ್ಕಳು ಅಂತ ಹಿಂದೆ ಬಂದಿತ್ತು. ಅಂಥವ್ರು ನೆನಪು ಮಾಡಿಕೊಂಡು ಎಲ್ಲರೂ ಕೂಡ ಅವಳನ್ನು ನೆನಪು ಮಾಡ್ಕೊಳ್ತಾರಂತೆ. ಆಗ ಅವರೆಲ್ಲ ಬಂದು ಅವಳ ಶುಶ್ರೂಷೆಯನ್ನು ಅವಳ ಸೇವೆಯನ್ನು ಮಾಡ್ತಾರಂತೆ ಆ ಕಾಡಿನಲ್ಲಿಯೂ ಕೂಡ. ಆಗ ತಪಸ್ತಪಸಿ ಪಾರ್ವತ್ಯಾಂ ಸಿತಾಯಾಂ ಹಿಮದ್ವನ ಸಮಾಜ ಕಾಮತಂ ದೇಶಂ ವ್ಯಾಘ್ರೋದಂ ಶ್ರಾನಖಾಯುಧ ಏಕಪಾದಸ್ತಾಯಾಂ ತು ದೇವ್ಯಾಂ ವ್ಯಾಘ್ರಸ್ವಚಿಂತಯತ್ ಯದಾ ಪತಿಷ್ಯತೆ ಚೇಯಂ ತದಾ ದಾಸ್ಯಾಮಿ ವೈಹಹಂ. ಆಗ ಆ ಒಂದು ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇರುವಾಗ ಒಂದು ಹುಲಿ ಬಂತಂತೆ. ಆ ಹುಲಿ ಎಂಥದ್ದು ಕೇಳಿದರೆ ಒಂದು ಅದಕ್ಕೆ ಹಲ್ಲು ಮತ್ತು ದಂಶ್ರನಖ ಆಯುಧ ಅಂತ. ಹಲ್ಲು ಮತ್ತು ಉಗುರೆ ಅದಕ್ಕೆ ಆಯುಧ. ಸಿಂಹಕ್ಕೆ ಮತ್ತೆ ಯಾವ್ದಾದ್ರು ಬೇರೆ ಆಯುಧ ಅಂತ ಉಂಟು, ಅದಕ್ಕೆ ಅದೇ ಆಯುಧ. ಅಂತಹ ಹುಲಿ ಅಲ್ಲಿಗೆ ಬಂದು ಅವಳನ್ನು ನೋಡಿತಂತೆ. ಅವಳ ಹತ್ರ ಏನೋ ಒಂದು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ. ಆದರೆ ಅವಳು ತಪಸ್ಸು ಮಾಡ್ತಾ ಇದ್ದಾಳೆ, ಘೋರವಾದ ತಪಸ್ಸು ಮಾಡ್ತಾ ಇದ್ದಾಳೆ ಒಂದು ಕಾಲಿಂದ. ಇವಳು ಯಾವಾಗ ಒಂದು ಕಾಲನ್ನು ಬಿಡ್ತಾಳೋ ಆಗ ನಾನು ಹೋಗಿ ಮಾತಾಡ್ತೇನೆ ಅಂತ ಅಂದ್ಕೊಳ್ತದಂತೆ ಆ ಸಿಂಹ. ಆ ಸಿಂಹಕ್ಕೂ ಕೂಡ ಆ ಪಾರ್ವತಿ ಮೇಲೆ ಏನೋ ಒಂದು ಇವಳ ಹತ್ರ ನಾನು ಮಾತಾಡಿ ಏನಾದರೂ ತಿಳಿಬೇಕು ಅಂತ ಎನ್ನುವ ಹಾಗೆ. ಆಗ ಇತ್ಯೇವಂ ಚಿಂತೆಯನ್ನೇವ ದತ್ತದೃಷ್ಟಿರ್ಮೃಗಾಧಿಪ ಪಶ್ಯಮಾನಸ್ಸು ವದನಂ ಏಕದೃಷ್ಟಿ ಅಜಾಯತ ತಥೋ ವರ್ಷಶತಂ ದೇವಿ ಗೃಣಂತಿ ಬ್ರಹ್ಮಣಃ ಪದಂ ತಪೋ ತಪ್ಯ ತಥೋಭ್ಯಾಗ ಬ್ರಹ್ಮ ತ್ರಿಭುವನೇಶ್ವರಃ ಪಿತಾಮಹ ತಥೋ ವಾಚ ದೇವೀಂ ಪ್ರೀತೋಸ್ಮಿ ಶಾಶ್ವತೆ ತಪಸಾ ಧೂತ ಪಾಪಾಸಿ ವರಂ ಋಣಯತೇಪ್ಸಿತಂ. ಆದರೆ ಆ ಸಿಂಹ ಅದನ್ನು ನೋಡ್ತಾ ನೋಡ್ತಾ 100 ವರ್ಷ ನೋಡ್ತವೇ ಇರುವಂತಾಯ್ತಂತೆ. ಯಾಕಂದ್ರೆ 100 ವರ್ಷ ಅವಳು ಆ ಥರ ಕಾಲನ್ನು ಕೆಳಗೆ ಬಿಡದೆ ತಪಸ್ಸನ್ನು ಮಾಡ್ತವೇ ಇದ್ದಾಳೆ. ಅಂತಹ ಘೋರವಾದ ತಪಸ್ಸು. ಯಾಕೆ ಕೇಳಿದರೆ ಆ ಬ್ರಹ್ಮನ ಪ್ರೀತಿ ನನಗಾಗಬೇಕು, ಆ ದೇವರು ಮೆಚ್ಚಬೇಕು ಎನ್ನುವ ಕಾರಣಕ್ಕೆ. ಆಗ ಆ ತಪಸ್ಸಿನಿಂದ ಮೆಚ್ಚಿ ಬ್ರಹ್ಮ ಬರ್ತಾನಂತೆ. ಬ್ರಹ್ಮ ಬಂದು ತುಂಬ ಖುಷಿಯಾಗಿದೆ, ನಿನ್ಗೇನು ಬರಬೇಕು ಅದನ್ನು ಕೇಳು ಅಂತ ಆ ಬ್ರಹ್ಮ ಆ ಪಾರ್ವತಿ ಹತ್ರ ಕೇಳ್ತಾನಂತೆ. ಆಗ ಅಥೋ ವಾಚ ವಚಕ್ಕಾಲಿ ವ್ಯಾಘ್ರಸ್ಯ ಕಮಲೋದ್ಭವ ವರದೋ ಭವತೇನಾಹಂ ವ್ಯಾಸೇ ಪ್ರೀತಿವನುತ್ತಮಾಂ ತದ ಪ್ರಾಜಾದ್ವರಂ ಬ್ರಹ್ಮ ವ್ಯಾಘ್ರಸ್ಯ ಅದ್ಭುತ ಕರ್ಮಣ ಗಾಣಪತ್ಯ ವಿಭೋ ಭಕ್ತಿ ಅಜೇಯತ್ವಂ ಚ ಧರ್ಮಿತಾಂ. ಆಗ ಅವಳು ಮೊದಲು ಕೇಳುವಂತಹ ಮಾತು ಅವಳು ಗೊತ್ತಾಗ್ತದೆ. ಈ ಹುಲಿ ನನಗೋಸ್ಕರ ತುಂಬ ಕಾಯ್ತಾ ಇತ್ತು, ಏನೋ ನನ್ನಿಂದ ಏನೋ ತಿಳಿಬೇಕು, ಏನೋ ಪಡಿಬೇಕು ಅಂತ ಕಾಯ್ತಾ ಇತ್ತು ಅಂತ ಹೇಳುವಾಗ ಅವಳು ಕೇಳ್ತಾಳಂತೆ, ಮೊದಲು ನೀನು ಈ ಹುಲಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡು ಅಂತ ಅವಳು ಕೇಳ್ತಾಳಂತೆ. ಆ ಹುಲಿ ಮೇಲೆ ಅವಳಿಗೆ ಕರುಣೆ, ಆ ಪಾರ್ವತಿಗೆ, ನನಗೋಸ್ಕರ ಎಷ್ಟು ಕಾಯ್ತಾ ಇತ್ತಲ್ವಾ ಅಂತ. ಅದಕ್ಕೆ ಮೊದಲು ಈ ಹುಲಿಗೆ ಅದಕ್ಕೆ ಮೊದಲು ನೀನು ಒಂದು ಅಜೇಯತ್ವ, ಒಂದು ಒಳ್ಳೆಯ ಶಕ್ತಿಯನ್ನು ಕೊಡು ಅಂತ ಆ ಪಾರ್ವತಿ ಕೇಳ್ತಾಳಂತೆ. ಆಗ ಆ ವರವನ್ನು ಬ್ರಹ್ಮ ಖುಷಿಯಿಂದ ಕೊಡ್ತಾನಂತೆ. ಆಗ ವರಂ ವ್ಯಾಘ್ರಾಯ ದತ್ವೈವಂ ಶಿವಕಾಂತ ಮಥಾ ಬ್ರವೀತ್ ವೃಣೀಶ್ವರಮವ್ಯಗ್ರ ವರಂ ದಾಸೇತವಾಂಬಿಕೆ ತಥೋ ವರಂ ಗಿರಿಸುತ ಪ್ರಾಹ ದೇವಿ ಪಿತಾಮಹಂ ವರ ಪ್ರದೀಯತಾ ಮಹ್ಯಂ ವರ್ಣಂ ಕನಕ ಸನ್ನಿಭಂ. ಆಗ ಆಯ್ತು, ಅದಕ್ಕೆ ಕೊಟ್ಟೆ, ನಿಂಗೇನಾದ್ರು ವರ ಕೇಳು ಅಂತ. ಆಗ ಅವಳು ನನಗೆ ಒಂದು ಬೆಳ್ಳಿಗೆ ಒಂದು ಸುವರ್ಣಕ್ಕೆ ಸಮಾನವಾದ ಕಿವಿ ಅಂತಹ ಒಂದು ಅವಳಿಗೆ ಒಂದು ರೂಪದ ಒಂದು ಆಸೆಯಿಂದ ಒಂದು ಬಂಗಾರಕ್ಕೆ ಸಮಾನವಾದ ಒಂದು ಕಿವಿಯನ್ನು ಕೊಡುವಂತ, ಅಂದರೆ ಅಷ್ಟು ಒಳ್ಳೆಯ ಕಿವಿಯನ್ನು ಕೊಡುವಂತ ಅವಳು ಕೇಳ್ತಾಳಂತೆ. ಅದೇ ಕನಕ ಸನ್ನಿಭಂ ಅಂದರೆ ಸುವರ್ಣ ಅಂತ. ಅಂದರೆ ಸುವರ್ಣ ಅಂತ ಹೇಳುವಂಥದ್ದು ಬರೀ ಸುವರ್ಣಕ್ಕೆ ಯಾಕೆ, ಸುವರ್ಣಕ್ಕೆ ಇನ್ನೊಂದು ಅರ್ಥ ಏನು ಕೇಳಿದರೆ ಒಳ್ಳೆಯ ಅಕ್ಷರಗಳು ಅಂತ. ಅಂದರೆ ಒಳ್ಳೆಯ ಅಕ್ಷರಗಳನ್ನು, ದೇವರ ಮಹತ್ವವನ್ನೇ ಕೇಳ್ತಾ ಇರುವಂತಹ ಕಿವಿ ಅಂತ ಕೂಡ ಅರ್ಥ ಮಾಡಬಹುದು. ಸುವರ್ಣಕ್ಕೆ ಸದೃಶವಾದದ್ದು ಕೇಳಿದರೆ ಒಂದು ಒಳ್ಳೆಯ ಮಹತ್ವವನ್ನು, ದೇವರ ಮಹತ್ವಾದಿಗಳನ್ನು ತಿಳಿಯುವಂತಹ ಕಿವಿ ಬೇಕು ಅಂತ ಆ ಬ್ರಹ್ಮನ ಹತ್ರ ಆ ಪಾರ್ವತಿ ಕೇಳ್ತಾಳಂತೆ. ಆಗ ತಥೇತ್ಯುಕ್ತ್ವಾ ಗತೋ ಬ್ರಹ್ಮ ಪಾರ್ವತಿ ಚ ಭವಂತತಃ ಕೋಶಂ ಕೃಷ್ಣಂ ಪರಿತ್ಯಜ್ಯ ಪದ್ಮಕಿಂಜಲ್ಕಸನ್ನಿಭಾ ತಸ್ಮಾತ್ ಕೋಶಾಚ ಸಂಜಾತ ಭೂಯ ಕಾರ್ತ್ಯಾಯಿನಿ ಮುನೆ ತಾಮಭ್ಯೇತಿ ಸಹಸ್ರಾಕ್ಷಪತಿ ಜಗ್ರಾಹ ದಕ್ಷಿಣಾ ಪ್ರೋವಾಚ ಗಿರಿಜಾಂ ದೇವೋ ವಾಕ್ಯಂ ಸಾರ್ಥಾಯ ವಾಸವಃ. ಆಗ ಅವಳು ಆಯಿತು ಅಂಥೇಳಿ ಆ ತಪಸ್ಸನ್ನು ನಿಲ್ಲಿಸ್ತಾಳಂತೆ. ಅವಳಿಂದ ಒಬ್ಳು ಕಾರ್ತ್ಯಾಯಿನಿ ಅಲ್ವ ಅವಳು, ಹಾಗೆ ಅವಳಿಂದ ಒಬ್ಳು ಹುಡ್ತಾಳಂತೆ.
ಅಂಥವಳನ್ನು ಇಂದ್ರ ಅವಳನ್ನು ನೋಡಿ ಹೇಳ್ತಾನಂತೆ. ಇಂದ್ರ ಬರ್ತಾನಂತೆ ಆ ಕಡೆಗೆ, ಅವನು ಬಂದು ಕೇಳ್ತಾನಂತೆ. ಆ ಕಾರ್ತ್ಯಾಯನಿಂದ ಒಬ್ಳು ಹುಡ್ತಾಳಂತೆ, ಅವಳನ್ನು ಅವಳ ಹತ್ರ ಇಂದ್ರ ಬಂದು ಮಾತಾಡ್ತಾನಂತೆ. ಇಯಂ ಪ್ರದೀಯತಾ ಮಹ್ಯಂ ಭಗಿನಿ ಮೇ ಸುಕೌಶಿಕಿ ತತ್ಕೋಶ ಸಂಭವಾಚಯಂ ಕೌಶಿಕಿ ಕೌಶಿಕೋಪ್ಯಹಂ ತಾಂ ಪ್ರಾದ ಇತಿ ಸಂಶ್ರುತ್ಯ ಕೌಶಿಕೀಂ ರೂಪಸಂಯುತಾ ಸಹಸ್ರಾಕ್ಷೋಪಿತಾಂ ಗೃಹ್ಯ ವಿಂಧ್ಯಂ ವೇಗ ಜಗಾಮಚ. ಆ ಕಾರ್ತ್ಯಾಯನಿಂದ ಹುಟ್ಟಿದಂತಹ ಆ ಕೌಶಿಕಿ ಅಂತವಳನ್ನು ಇಂದ್ರ ಅದು ವಿಂಧ್ಯ ಪರ್ವತಕ್ಕೆ ಕರ್ಕೊಂಡು ಹೋದ ಅಂತೆ. ಯಾಕೆ ಅಂದರೆ ಮುಂದೆ ಬರ್ತಿದೆ, ಆ ಕೌಶಿಕಿ ಕೂಡ ರಾಕ್ಷಸ ಸಂಹಾರಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೋಸ್ಕರ ಆ ಇಂದ್ರ ಕೇಳ್ತಾನಂತೆ ಆ ಕಾರ್ತ್ಯಾಯನಿ ಹತ್ರ, ಅಂದರೆ ಪಾರ್ವತಿ ಹತ್ರ, ನನಗೆ ಇವಳನ್ನು ಕೊಡು ನನಗೆ ಅಂತ. ಅದಕ್ಕೆ ಆಯಿತು ಅಂತ ಹೇಳಿ ಕೌಶಿಕಿ ಅಂತ ಕೌಶಿಕಿಯನ್ನು ಕರ್ಕೊಂಡು ಹೋಗ್ತಾನಂತೆ ವಿಂಧ್ಯ ಪರ್ವತಕ್ಕೆ. ಅಲ್ಲಿ ಕರ್ಕೊಂಡು ಹೋಗ್ತಾನಂತೆ ಇಂದ್ರ. ಆಗ ತತ್ರ ಗತ್ವ ತಥೋ ವಾಚ ತಿಷ್ಠಸ್ವಾತ್ರ ಮಹಾಬಲೆ ಪೂಜ್ಯಮಾನ ಸುರೈರ್ನಾಮ್ನ ಖ್ಯಾತ ತ್ವಂ ವಿಂಧ್ಯವಾಸಿನಿ ತತ್ರ ಸ್ಥಾಪ್ಯ ಹರಿರ್ದೇವೀಂ ದತ್ವಾ ಸಿಂಹಂ ಚ ವಾಹನಂ ಭವ ಮಾರಾರ್ಯಹಂತ್ರಿ ಇತ್ಯುಕ್ತ್ವಾ ಸ್ವರ್ಗಮುಪಾಗಮತ್. ಆ ವಿಂಧ್ಯ ಪರ್ವತದಲ್ಲಿ ಆ ಕೌಶಿಕಿಯನ್ನು ನಿಲ್ಲಿಸಿ ಹೇಳ್ತಾನಂತೆ, ನಿನಗೆ ಇಲ್ಲೇ ಇರು, ಮುಂದೆ ತುಂಬ ದೊಡ್ಡ ದೊಡ್ಡ ರಾಕ್ಷಸರೆಲ್ಲ ಬರ್ಲಿಕ್ಕಿದ್ದಾರೆ, ಹಾಗಾಗಿ ನೀನು ಅಂಥವ್ರನ್ನೆಲ್ಲ ಸಾಯಿಸಬೇಕು ಅಂತ ಹೇಳಿ ಅಲ್ಲಿ ವಿಂಧ್ಯ ಪರ್ವತದಲ್ಲಿ ಸ್ಥಾಪಿಸಿ ಅವನು ಸ್ವರ್ಗಕ್ಕೆ ಹೋಗ್ತಾನಂತೆ. ಮುಂದೆ ಆ ಕಥೆಯನ್ನು ಹೇಳ್ತಾರೆ ಯಾವ ರೀತಿಯಾಗಿ ಸಾಯಿಸ್ತಾಳೆ ಅಂತ. ಹಾಗೆಯೇ ಉಮಾಪಿತಂ ವರಂ ಲಬ್ಧ್ವಾ ಮಂದರಂ ಪುನರೇತ್ಯ ಚ ಪ್ರಣಮ್ಯ ಚ ಮಹೇಶಾನಂ ಸಿದಾಸ ವಿನಯಂ ಮುನೆ ತಥೋ ಮರಗುರು ಶ್ರೀಮಾನ್ ಪಾರ್ವತ್ಯಾ ಸಹಿತೋ ವ್ಯಯ ತಸ್ಥೋ ವಶಸಹಸ್ರಮಿ ಮೋಹನಕೆ ಮುನೆ. ಆಗ ಆ ಉಮಾ ಅಂದರೆ ಅವಳು ಕೂಡ ತನ್ನ ತಪಸ್ಸಂತ ಏನಿದೆ ನಿಲ್ಲಿಸಿದ್ಲಲ್ವಾ, ಆ ನಂತರ ಅವಳು ಕೂಡ ಪುನಃ ಆ ರುದ್ರನ ಹತ್ರ ಹೋಗ್ತಾಳಂತೆ. ತಪಸ್ಸು ಮಾಡಿದ್ದು ಸಾಕು ಅಂತ ಅನಿಸಿ ಅವಳು ರುದ್ರನ ಹತ್ರ ಹೋಗ್ತಾಳಂತೆ. ರುದ್ರನ ಹತ್ರ ಹೋಗಿ ಅವರಿಬ್ಬರು ಕೂಡ ಸಹಸ್ರ ವರ್ಷಗಳ ಕಾಲ ಒಟ್ಟಿಗೆ ಇರ್ತಾರಂತೆ. ಆ ರುದ್ರ ಪಾರ್ವತಿಯರು ಸಹಸ್ರ ವರ್ಷಗಳ ಕಾಲ ಒಟ್ಟಿಗೆ ಇರ್ತಾರಂತೆ. ಇದ್ದು ಆ ರುದ್ರ ಪಾರ್ವತಿಯೊಟ್ಟಿಗೆ ಯಾವಾಗಲೂ ಚಂದ ಮಾಡಿ ಇರ್ತಾ ಇದ್ದಂತೆ. ಅವನಿಗೆ ಬೇರೆ ಯೋಚನೆ ಇರಲಿಲ್ಲ, ಪಾರ್ವತಿಯೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರ್ತಾ ಇದ್ದಂತೆ. ಆಗ ಮಹಾಮೋಹಸಿತೆ ರುದ್ರೇ ಭುವನಾಶ್ಚೇಲ ರುದ್ಧತ ಚಕ್ಷುಭು ಸಕಲ ಸಪ್ತದೇವಾಶ ಭಯಮಾಗಮನ್ ಸತಸುರ ಸಹೇಂದ್ರೇಣ ಬ್ರಹ್ಮಣ ಸದನಂ ಗತ ಪ್ರಣಮ್ಯೋಚಿರ್ಮಹೇಶ ಜಗಶುಬ್ಧಂ ತು ಕಿಂ ತ್ವಿದಂ. ಆಗ ಆ ರುದ್ರ ಅವನು ಪಾರ್ವತಿಯೊಟ್ಟಿಗಿದ್ದಾನಲ್ವಾ, ಈ ಜಗತ್ತಿನಲ್ಲಿ ಕೆಲಸಗಳೆಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತೆ. ಆಗ ಎಲ್ಲರಿಗೂ ಅಂದರೆ ಸಾಗರಗಳೆಲ್ಲ ತುಂಬ ಅಲೆಗಳೆಲ್ಲ ಹೇಳ್ತಾ ಇದೆ ಅಂತೆ. ಅಂದರೆ ಒಂದು ದೊಡ್ಡ ಶಕ್ತಿ ಕೆಲಸವನ್ನು ಮಾಡ್ತಾ ಇರುವಂತ ತೋರ್ತದೆ ಅಷ್ಟೇ, ಆದರೆ ಅದಕ್ಕೆ ಆ ಕೆಲಸ ಬೇರೆಯವರಿಂದ ಆಗಬೇಕಿತ್ತು. ಅದಕ್ಕೋಸ್ಕರ ಆ ರುದ್ರ ಮೋಹ ಬಂದಂತೆ ಆ ಪಾರ್ವತಿಯೊಟ್ಟಿಗೆ ಇದ್ದ ಅಂತೆ. ಆಗ ಇದ್ದಾಗ ಕೆಲಸ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ, ಸಮುದ್ರ ಎಲ್ಲ ತುಂಬ ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಾ ಇದೆ. ಹಾಗಾಗಿ ದೇವತೆಗಳಿಗೆ ತುಂಬ ಒಂದು ಸಮಸ್ಯೆ ಉಂಟಾಗಿ ಎಲ್ಲರೂ ಕೂಡ ಆ ಬ್ರಹ್ಮನ ಹತ್ರ ಹೋಗ್ತಾರಂತೆ. ಇದಕ್ಕೇನೋ ಪರಿಹಾರ ಬೇಕು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಯಾವುದು ಕೆಲಸ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಆಗ ತಾನು ವಾಚ ಭುವೋ ನೂನಂ ಮಹಾಮೋಹನಕೇಶಿತ ತೇನಾಕ್ರಾಂತ ಸ್ತ್ವಿಮೇ ಲೋಕ ಜಗ್ಮುಕ್ಷೋಭಂ ದುರತ್ಯಯಂ ಇತ್ಯುಕ್ತ್ವಾ ಸ್ವಭವತ್ತುಷ್ಟಿಂ ತಥೋಪ್ಯೋಚುಸ್ಸುರಾ ಹರಿಂ ಆಗಚ್ಚ ಚಕ್ರಗಚ್ಛಾಮ ಯಾವತ್ತನ್ನ ಸಮಾಪ್ಯತೆ. ಆಗ ಹೇಳ್ತಾನಂತೆ ಬ್ರಹ್ಮ, ಇದು ಯಾಕೆ ಆಗ್ತಾ ಉಂಟು ಕೇಳಿದರೆ ರುದ್ರ ಪಾರ್ವತಿಯೊಟ್ಟಿಗೆ ಇರುವುದರಿಂದ ಯಾವ ಕೆಲಸ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹಾಗೆ ನಾವೇನು ಮಾಡಬೇಕು ಹೇಳಿದ್ರೆ ಮೊದಲು ರುದ್ರನ ಹತ್ರವೇ ಹೋಗಬೇಕು, ರುದ್ರ ಇದಕ್ಕೆ ಉತ್ತರವನ್ನು ಕೊಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ರುದ್ರನ ಹತ್ರ ಹೋಗೋಣ ಅಂತ ಆ ಬ್ರಹ್ಮ ದೇವತೆಗಳಿಗೆಲ್ಲ ಹೇಳ್ತಾನಂತೆ. ಆಗ ಸಮಾಪ್ತೆ ಮೋಹನೆ ಬಾಲೋ ಯ ಸಮುಸ್ಪಶ್ಚಿತೆ ವ್ಯಯ ಸನೂನಂ ದೇವರಾಜಸ್ಯ ಪದಮೈಂದ್ರಂ ಹರಿಷ್ಯತಿ ತಥೋ ಅಮರಣಾಂ ವಚನಾತ್ ವಿವೇಕೋ ಬಲಗಾತಿನ ಭಯಾಜ್ಞಾನತೋ ನಷ್ಟಂ ಭಾವಿ ಕರ್ಮಣ ಚೋದನಾತ್ ಸದಶಕ್ರಸುರೈ ಸಾರ್ಧಂ ವನ್ನಿನಾ ಚ ಸಹಸ್ರದೃಕ್ ಜಗಾಮ ಮಂದರಗಿರಿಂ ತಶೃಂಗೇ ನಿಮಿಷತ್ತತಃ. ಆಗ ಅವನ ಒಂದು ಆ ಮಾತನ್ನು ಕೇಳಿ ಏನು ಹೇಳ್ತಾನೆ ಕೇಳಿದರೆ ಬ್ರಹ್ಮ, ಅಷ್ಟೇ ಅಲ್ಲದೆ ಇದು ಯಾವಾಗ ಅಂತವಾಗ್ತದೋ ಅಂಥ ಸಮಯದಲ್ಲಿ ಕೇವಲ ರುದ್ರನ ತಪಸ್ಸು ಅಂದರೆ ಅವನು ಯಾವಾಗ ತನ್ನ ಪಾರ್ವತಿಯೊಂದಿಗೆ ಬಿಟ್ಟು ಹೊರಗೆ ಬರ್ತಾನೋ, ಅಂದರೆ ಮೋಹದಿಂದ ಹೊರಗೆ ಬರ್ತಾನೋ, ಆಗ ಒಂದು ದೊಡ್ಡ ರಾಕ್ಷಸ ಬರ್ತಾನೆ. ಅವನು ಬಂದುಂಟಲ್ವಾ ಇಂದ್ರ ಪದವಿಯನ್ನೇ ಕಿತ್ಕೊಳ್ತಾನೆ, ಅಂತಹ ರಾಕ್ಷಸ ಬರ್ತಾನೆ. ಆಗ ಅವ್ರಿಗೆ ತುಂಬ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಮುಂದೆ ಹೀಗೆಲ್ಲ ಆಗ್ತಾ ಇಲ್ವಾ ಅಂತ ಹೆದರಿ ಅವರು ತುಂಬ ಸಂಶಯದಲ್ಲಿ ಇದ್ದಾರೆ, ಅಂದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತೆ. ಆಗ ಎಲ್ಲರೂ ಕೂಡ ಏನಾದರೂ ಆಗಲಿ, ಈಗ ಮೊದಲು ಸಮಸ್ಯೆ ಏನಾದರೂ ಉಂಟು. ಈಗ ನಾವು ಈಗ ರುದ್ರ ಅಂತ ಹೋಗದಿದ್ದರೆ ಜಗತ್ತು ಪ್ರಕ್ಷೋಭೆಗೆ ಒಳಗಾಗ್ತಾ ಉಂಟು, ಸರಿಯಾಗಿ ಕೆಲಸ ಆಗ್ತಾ ಇಲ್ಲ. ಅದೇ
ಅವನ ತಪಸ್ಸು ಮುಗಿದ ಮೇಲೆ ಒಬ್ಬ ಯಾರೋ ರಾಕ್ಷಸ ಬರ್ತಾನೆ ತಪಸ್ಸು ಅಂತ ಹೇಳಿದರೆ, ಆ ಪಾರ್ವತಿಯಿಂದ ಏನಿದ್ದಾನೆ ಅದರಿಂದ ಹೊರಗೆ ಬಂದ ಮೇಲೆ ಏನೋ ಒಂದು ರಾಕ್ಷಸ ಬರ್ತಾನೆ ಅಂತ ಅದಕ್ಕಾದ್ರೂ ಕೂಡ ಕೆಲಸ ಹಾಳಾಗ್ತದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಒಟ್ಟಿಗೆ ಅವರು ಆ ರುದ್ರನಿರುವ ಕಡೆಗೆ ಹೋದ್ರಂತೆ, ಆ ಮಂದರಗಿರಿಗೆ ಹೋದ್ರಂತೆ. ಅಲ್ಲಿ ಅಶಕ್ತ ಸರ್ವೇ ವೈತೆ ಪ್ರವೇಷ್ಟುಂ ತದ್ಭವಾಜಿರಂ ಚಿಂತಯಿತ್ವಾ ಸುಚಿರಂ ಪಾವಕಂ ತೇ ವಿಸರ್ಜಯನ್. ಆಗ ಅವರಿಗೆ ಹೋಗ್ಲಿಕ್ಕೆ ಧೈರ್ಯನೂ ಸಾಕಾಗ್ತಾ ಇಲ್ಲ. ಅಲ್ಲಿ ನೋಡಿದರೆ ರುದ್ರ ಪಾರ್ವತಿಯೊಟ್ಟಿಗೆ ಇದ್ದಾನೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ. ಏನೋ ದಂಪತಿಗಳು ಮಾತಾಡ್ತಾ ಇರ್ತಾರೆ, ಅದರ ಮಧ್ಯೆ ಹೋಗಬಾರ್ದು ಅಂತ. ಅದಕ್ಕೆ ಅಗ್ನಿ ಇದ್ದ ಅಲ್ವಾ, ಅಗ್ನಿಯನ್ನು ಮುಂದೆ ಮಾಡ್ತಾರೆ, ನೀನು ಹೋಗು 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 ಅಂತ. ದೇವತೆಗಳೆಲ್ಲ ನಾವು ಮಾಡ್ತೇವೆ, ಯಾರೋ ನಮ್ಗಾಗಿಲ್ಲ ಬೇರೆಯವ್ರನ್ನ ಮುಂದೆ ಕಳಿಸು. ಹಾಗೆ ದೇವತೆಗಳೆಲ್ಲ ನೀನು ಹೋಗಿ ಮುಂದೆ, ನಿಂಗೆ ಏನಾಗಲ್ಲ, ನೀನು ಮುಂದೆ ಹೋಗು ಅಂತ ಅವನನ್ನು ದೂಡ್ತಾರಂತೆ, ಅಗ್ನಿಯನ್ನು ಮುಂದೆ ದೂಡ್ತಾರಂತೆ. ಆಗ ಸಚಾಭ್ಯೇತಿ ಸುರಶ್ರೇಷ್ಠ ದೃಷ್ಟ್ವಾ ದಾರೇ ಚ ನಂದಿನಂ ದುಷ್ಪ್ರವೇಶಂ ಚ ತನ್ಮತ್ವಾ ಚಿಂತಾವನ್ನಿಂ ಪರಾಂ ಗತಃ ಸತು ಚಿಂತಾರ್ಣವೇ ಮಗ್ನ ಪ್ರಾಪಶ್ಯಚ್ಚಂ ಅಂಬು ಸತ್ ಮನಃ ನಿಷ್ಕ್ರಾಮಂತೀಂ ಮಹಾಪಂಕ್ತಿಂ ಹಂಸಾನ ವಿಮಲಾಂ ತಥಾ. ಅದು ಕೂಡ ಅಗ್ನಿ ಕೂಡ ಧೈರ್ಯ ಸಾಕಾಗಲಿಲ್ಲ. ಏನೋ ನನ್ನ ಮುಂದೆ ಮಾಡಿದ್ದು, ನಾನೆಂತ ಮಾಡುದು, ಅವ್ರು ಹೇಳಿ ನಾ ಮುಂದೆ ಹೋಗ್ಲಿಕ್ಕೆ ಆಗ್ತದ, ಏನೋ ರುದ್ರ ಸಿಟ್ಟು ಮಾಡ್ಕೊಂಡು ನಾನೆಂತ ಮಾಡುದು ಅಂತ ಅಂದ್ಕೊಂಡು ಆಗ ಅವನು ಅಲ್ಲಿ ಆ ಪರಿಸರದಲ್ಲಿ ಹಂಸಗಳು ಬರ್ತಾ ಇರೋದನ್ನು ನೋಡ್ತಾನಂತೆ. ಚಂದ ವಿಮಲ, ಏನು ದೋಷವಿರದಂತಹ ಹಂಸಗಳು ತುಂಬ ಬಿಳಿ ಅಲ್ವಾ, ಅದಕ್ಕೆ ವಿಮಲ ಅಂತ ಹೇಳ್ತಾರೆ. ಅದಕ್ಕೆ ಅಂತಹ ಬಿಳಿಯಾಗಿರುವಂತಹ ಹಂಸಗಳು ಅದೇ ಅಲ್ಲಿ ಕೈಲಾಸ ಬರೋದು ಏನೋ ಓಡ್ತಾ ಇರೋದನ್ನು ನೋಡ್ತಾನಂತೆ. ಆಗ ಅದನ್ನು ನೋಡಿ ನಾ ಹಂಸ ರೂಪದಲ್ಲಿ ಹೋಗೋಣ, ಏನೋ ಹಂಸ ಅಂತ ಅಂದ್ಕೊಳ್ತಾನೆ ರುದ್ರ, ಮತ್ತೆ ವಿಷಯವನ್ನು ತಿಳಿಸೋಣ ಅಂತ ಹಂಸ ರೂಪದಲ್ಲಿ ಆ ಒಳಗೆ ಹೋಗ್ತಾನಂತೆ ಆ ಯಾರು ಅಗ್ನಿ. ಆಗ ಪ್ರವಿಶ್ಯ ಸೂಕ್ಷ್ಮಮೂರ್ತಿಶ್ಚ ಶಿರೋಧರೋಪಕಪರ್ದಿನ ಪ್ರಾಹ ಪ್ರಹಸಿ ಗಂಭೀರಂ ದೇವಾದ್ವಾರಿಸಿತ ಇತಿ ತಚ್ಛ್ರುತ್ವಾ ಸಹಸೋತ್ಥಾಯ ಪರಿತ್ಯಜಗಿರೇ ಸುತಾಂ ವಿನಿಷ್ಕಾಂತೋಜಿರಾ ಶರ್ವ ವನ್ನಿನ ಸಹ ನಾರದ. ಆಗ ಅವನು ಹೇಳ್ತಾನಂತೆ ಹಂಸ ರೂಪದಲ್ಲಿ, ಇಲ್ಲಿ ಒಬ್ಬ ಹೊರಗೆ ದೇವತೆಗಳೆಲ್ಲ ಬಂದಿದ್ದಾರೆ ರುದ್ರ ಅಂತ ಹೇಳ್ತಾನಂತೆ. ಆಗ ರುದ್ರನಿಗೆ ದೇವತೆಗಳೆಲ್ಲ ಬಂದಿದ್ದಾರಾ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಆ ರುದ್ರ ಓಡಿ ಹೋಗ್ತಾನಂತೆ. ದೇವತೆಗಳೆಲ್ಲ ಬಂದಿದ್ದಾರೆ, ಏನೋ ವಿಷಯ ಆಗಬೇಕು, ಅದಕ್ಕೋಸ್ಕರ ಎಲ್ಲರೂ ಕೂಡ ಓಡ್ತಾನಂತೆ. ಆಗ ವಿನಿಷ್ಕಾಂತೆ ಸುರಪತೋ ದೇವಾಮುದಿತ ಮಾನಸ ಶಿರೋರ್ಭಿರವನೀಂ ಜಗ್ಮು ಸೇಂದ್ರಾರ್ಕ ಶಶಿಪಾವಕ ತದ ಪ್ರೀತ್ಯಾ ಸುರಾನಾಹ ವದದ್ವಂ ಕಾರ್ಯಮಾಶು ಮೇ ಪ್ರಣಾಮ ಅವನತಾನಾಂ ವೋ ದಾಸ್ಯೇಹಂ ವರಮುತ್ತಮಂ. ಆಗ ಎಲ್ಲರೂ ಯಾರೆಲ್ಲ ಬಂದಿದ್ದಾರೆ, ಇಂದ್ರ ಅಗ್ನಿ, ಅಂದರೆ ಅಗ್ನಿ ಕೂಡ ಮತ್ತೆ ಹೊರಗೆ ಬಂದ ರುದ್ರನೊಂದಿಗೆ ಅಗ್ನಿ ಚಂದ್ರ ಸೂರ್ಯ ಇವರೆಲ್ಲ ಬಂದಿದ್ದಾರೆ. ಹಾಗಾಗಿ ಏನೋ ದೊಡ್ಡ ಕೆಲಸ ಆಗಬೇಕು ಅಂತ ರುದ್ರ ಅನ್ಕೊಳ್ತಾನೆ. ಅದಕ್ಕೆ ಕೇಳ್ತಾನಂತೆ, ಹೌದಾ ನಿಮ್ಮಿಂದ ಏನು ಕೆಲಸ ಆಗಬೇಕು ಹೇಳಿ ಅಂತ, ಅಂದರೆ ನನ್ನಿಂದ ಏನು ಕೆಲಸ ಆಗಬೇಕು ನಿಮಗೆ ಬೇಗ ಹೇಳಿ ನನಗೆ, ನಾನು ಅದನ್ನು ಮಾಡಿಕೊಡ್ತೇನೆ ಅಂತ ರುದ್ರ ಹೇಳ್ತಾನಂತೆ. ಆಗ ದೇವತೆಗಳು ಹೇಳ್ತಾರಂತೆ, ಇದು ತುಷ್ಟೋಸಿ ದೇವಾನ ವರಂ ದಾತು ಮಿಹೇಚ್ಛಸಿ ತದಿದಂ ತ್ಯಜ್ಯತಾಂ ತಾವನ್ ಮಹಾಮೈಥುನಮೀಶ್ವರ. ಹೌದಾ, ನಮಗೆ ನಿಮಗೆ ಒಳ್ಳೇದು ಮಾಡಬೇಕಂತ ಅನಿಸ್ತಾ ಉಂಟಾ? ಹಾಗಾದರೆ ನೀವು ಮೊದಲು ಏನು ಮಾಡಬೇಕು ಹೇಳಿದರೆ, ಮೊದಲು ನೀನು ಪಾರ್ವತಿ ಇದೆಯಲ್ವಾ, ಸಾಕು, ನೀನು ಅವಳು ಇದ್ದ ಸಾಕು, ಈಗ ತುಂಬ ಕೆಲಸ ಆಗಬೇಕಂತ ಉಂಟು, ಹಾಗಾಗಿ ಮೊದಲು ಅದನ್ನು ಬಿಡು ಅಂತ ಅವರು ಕೇಳ್ತಾರಂತೆ. ಆಗ ಈಶ್ವರ ಹೇಳ್ತಾರಂತೆ, ಏವಂ ಭವ ಸಂತ್ಯಕ್ತೋ ಮಯಾ ಭಾವೋ ಮರೋತ್ತಮ ಮಮೇದಂ ತೇಜ ಉದ್ರಿಕ್ತಂ ಕಷ್ಟಿದ್ದೇವ ಪ್ರತಿಚ್ಛತು ಇತ್ಯುಕ್ತ ಶಂಭುನಾ ದೇವ ಸೇನಚಂದ್ರ ದಿವಾಕರ ಹಸೀದಂತ ಯಥಾ ಮಗ್ನ ಪಂಕೆ ವೃಂದಾರಕ ಇವ. ಆಗ ಹೇಳ್ತಾರಂತೆ, ರುದ್ರ ಹೇಳ್ತಾನಂತೆ, ಹೌದಾ ಖಂಡಿತ ನಾನು ಬಿಡ್ತೇನೆ, ಈಗ ನನ್ನಿಂದ ಒಂದು ತೇಜಸ್ಸು ಬರ್ತದೆ, ಶಿವ ತೇಜಸ್ಸು ಅಂತ. ಆ ತೇಜಸ್ಸನ್ನು ಯಾರಾದರೂ ಧಾರಣೆ ಮಾಡಬೇಕು, ಆಗ ನಾನು ಅವಳಿಂದ ಬಿಟ್ಟು ಬರ್ತೇನೆ ಅಂತ. ಅಂದರೆ ಆ ಶಿವನ ತೇಜಸ್ಸನ್ನು ಹಿಡಲಿಕ್ಕೆ ಸಾಧ್ಯ ಉಂಟ? ಎಷ್ಟು ದೊಡ್ಡ ಆ ಶಿವನ ಶಕ್ತಿಯೇ ದೊಡ್ಡ, ಅದರಿಂದ ಆ ತೇಜಸ್ಸಿನಲ್ಲಿ ಕೂಡ ತುಂಬ ಶಕ್ತಿ ಇರ್ತದೆ. ಅದನ್ನು ಧಾರಣೆ ಮಾಡಬೇಕು, ಸ್ವೀಕಾರ ಮಾಡಬೇಕಂತ ಆದರೆ ಯಾರಿಗೂ ಶಕ್ತಿ ಇರುವುದಿಲ್ಲ, ಯಾವ ದೇವತೆಗೂ ಶಕ್ತಿ ಇಲ್ಲ. ಆಗ ಎಲ್ಲರಿಗೂ ಕೂಡ ಒಂದು ಕೆಸರಿನಲ್ಲಿ ಬಿದ್ದಾಗ ಆಗ್ತಾರಂತೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಏನೋ ಕೆಲಸ ಮಾಡಬೇಕಂತ ಬಂದರೆ ಇಲ್ಲಿ ನೋಡಿದರೆ ಶಿವ ತನ್ನ ತೇಜಸ್ಸನ್ನು ಇಟ್ಟುಕೋ ಅಂತ ಹೇಳ್ತಾ ಇದ್ದಾನೆ, ಏನು ಮಾಡುದು ನಾನು ಅಂತ ರುದ್ರ ಆ ದೇವತೆಗಳಿಗೆಲ್ಲ ಗೊತ್ತಾಗ್ತಾ ಇಲ್ಲ ಅಂತೆ. ಆಗ ಸೀದಸ್ಸು ದೈತ್ಯತೆ ದೈವತೇಶ್ವೇವ ಹುತಾಶೋಭ್ಯೇತ್ಯ ಶಂಕರಂ ಪ್ರೋವಾಚ ಮುಂಚ ತೇಜಸ್ವಂ ಪ್ರತಿಚ್ಛಾಮೇಶ ಶಂಕರ ತಥೋ ಮುಮೋಚ ಭಗವಾನ್ ಸದ್ರೇತ ಸ್ಕನ್ನಮೇವತು ಜಲಂ ತೃಷಾಂತೆ ವೈಯದ್ವ ತೈಲಪಾನಂ ಪಿಪಾಸಿತಃ. ಏನಾದರೂ ಆಗಬೇಕಲ್ವಾ, ಅದಕ್ಕೆ ಅಗ್ನಿಯೇ ಆ ತೇಜಸ್ಸನ್ನು, ಶಿವ ಏನು ತೇಜಸ್ಸನ್ನು ಇಟ್ಟ ಅಂದರೆ ಕೊಡ್ತೇನೆ ಅಂತ ಹೇಳಿದ ಅಂತ ತೇಜಸ್ಸನ್ನು ಅಗ್ನಿಯೇ ಇಟ್ಕೊಂಡಾನೆ ಪುನಃ. ಯಾಕಂದರೆ ಅವನಿಗೆ ಆ ತೇಜಸ್ಸಲ್ವಾ, ಅಗ್ನಿ ಕೂಡ ಒಂದು ಬೆಂಕಿ ಅಲ್ವಾ,
ಅಂತಹ ಶಿವನ ತೇಜಸ್ ಅಂತ ಹೇಳಿದ್ರೆ ಅದೊಂದು ಬೆಂಕಿಯಂತಹ ಒಂದು ಶಕ್ತಿ ಅಂತ. ಅಂತಹ ತೇಜಸ್ಸನ್ನು ಅಗ್ನಿ ಇಟ್ಕೊಂಡಂತೆ, ಆಗಲಿ ನಾನೇ ಇಟ್ಕೊಳ್ತೇನೆ ಅಂತ. ಅದು ಹೇಳ್ತಾರೆ ಮುಂದೆ ಇನ್ನೊಂದು ಬರ್ತದೆ, ಅಗ್ನಿ ಕೂಡ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಆ ಕಥೆಯನ್ನು ಮುಂದೆ ಹೇಳ್ತಾರೆ. ಆದರೆ ಅಗ್ನಿ ಕೂಡ ಅಂತ ಶಿವನ ತೇಜಸ್ಸನ್ನು, ಅವನ ಪರಾಕ್ರಮ ನೋಡಿ ಆ ಶಿವನ ತೇಜಸ್ಸನ್ನು ಅಗ್ನಿ ಕೂಡ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ತೇಜಸ್ಸು, ಅಂತಹ ಶಕ್ತಿ ಆ ಶಿವನದ್ದು ಅಂತ ಹೇಳ್ತಾರೆ. ಸ ಪೀತೆ ತೇಸಿ ವೈಶಾರ್ವೇ ದೇವೇ ನವನ್ನಿನ ಸ್ವಸ್ಥಾಸುರ ಸಮಾಮಂತ್ರ್ಯ ಹರಂ ಜಗ್ಮುತಿ ವಿಷ್ಟಪಂ ಸಂಪ್ರಯಾತಿಷು ದೇವೇಶು ಹರೋಪಿ ನಿಜ ಮಂದಿರಂ ಅಂತ. ಏನಾಯಿತು, ಆ ಶಿವ ಕೂಡ ಅವನ ಸ್ಥಾನಕ್ಕೆ ಹಿಂತಿರುಗ್ತಾನಂತೆ. ಹಾಗೆಯೇ ಆ ಅಗ್ನಿ ಕೂಡ ತನ್ನ ಸ್ಥಾನಕ್ಕೆ ಹಿಂತಿರುಗ್ತಾನಂತೆ. ದೇವತೆಗಳು ಕೂಡ ಸ್ವರ್ಗಕ್ಕೆಲ್ಲ ಹಿಂತಿರುಗ್ತಾರಂತೆ. ಆಯ್ತು, ನಮ್ಮ ಕೆಲಸ ಆಯಿತು, ಇನ್ನು ಏನಾಗಬೇಕೋ ಅದು ಆಗ್ತದೆ ಅಂತ. ಹಾಗೆ ಹೇಳುವಾಗಲೇ ಅಲ್ಲಿ ಏನಾಯಿತು ಅಂತ ಮುಂದೆ ಹೇಳಿ, ಅಲ್ಲಿ ಏನು ಹೇಳಿದ್ರು, ಶಿವತೆ ತನ್ನ ತಪಸ್ಸನ್ನು ಮುಗಿಯುವಷ್ಟು ಹೊತ್ತಿಗೆ ಒಬ್ಬ ರಾಕ್ಷಸ ಬರ್ತಾನೆ. ತಪಸ್ಸು ಅಂತ ಹೇಳಿದ್ರೆ ಆ ಪಾರ್ವತಿಯೊಂದಿಗೆ ತನ್ನ ಕಾಲವನ್ನು ಏನಿದ್ದಾನೆ ಅದನ್ನು ಮುಗಿಸಿದ ನಂತರ ಆ ರಾಕ್ಷಸ ಆಕ್ರಮಣ ಮಾಡ್ತಾನೆ ಅಂತ. ಆ ಕಾಲ ಬಂತಂತೆ, ರಾಕ್ಷಸ ಆಕ್ರಮಣ ಮಾಡುವ ಕಾಲ ಬಂತು. ಆಗೇನಾಯಿತು ಅಂತ ಹೇಳ್ತಾರೆ. ಅಲ್ಲಿ ಆದ ಹಿಂದಿನ ಕಥೆಯ ಪೀಠಿಕೆಯನ್ನು ಹೇಳ್ತಾರೆ. ಏನಾಯಿತು ಅಂತ ಹೇಳಿದರೆ, ಕಶ್ಯಪಸ್ಯ ಧನುರ್ನಾಮ ಭಾರ್ಯಾಸೀದ್ಯ ಸತ್ತಮ ತಸ್ಯಾಪುತ್ರತ್ರಯಂ ಚಾಸಿ ಸಹಸ್ರಾಕ್ಷಾದ್ ಬಲಾಧಿಕಂ ಜ್ಯೇಷ್ಠ ಶುಂಭ ಇತಿ ಖ್ಯಾತೋ ನಿಶುಂಭಶ್ಚ ಪರೋಸುರ ತೃತೀಯೋ ನಮುಚಿರ್ನಾಮ ಮಹಾಬಲ ಸಮನ್ವಿತಃ. ಕಶ್ಯಪನಿಗೆ ಏನಾಯ್ತು ಕೇಳಿದರೆ, ಧನು ಅಂತ ಒಬ್ಬಳು ಹೆಂಡತಿ ಇದ್ಲು. ಅವಳಲ್ಲಿ 3 ಜನ ಹುಟ್ಟಿದ್ರು. ಯಾರೆಲ್ಲ ಕೇಳಿದರೆ, ಶುಂಭ, ನಿಶುಂಭ, ನಮುಚಿ ಅಂತ 3 ಜನರ ಹೆಸರು. ಅಲ್ಲಿ ನಮುಚಿಯ ಕಥೆಯನ್ನು ಮೊದಲು ಹೇಳ್ತಾರೆ. ಯೋಸೋ ನಮುಚಿರಿತ್ಯೇವಂ ಖ್ಯಾತೋ ಧನುಸುತೋಸುರ ತಂ ಹಂತು ಮಿಚ್ಚದೆ ಹರಿ ಪ್ರಗೃಹ್ಯ ಕುಲಿಶಂಕರೇ ತ್ರಿದಿವೇಶಂ ಸಮಾಯಾಂತ ನಮುಚಿಸ್ತದ್ಭಯಾ ದತ ಪರಿವೇಶದಂಭಾನುಸುತೋ ನಾಶಕದಚ್ಯುತಃ. ಏನಾಯಿತು, ಆ ನಮುಚಿ ಅವನು ಕೂಡ ತುಂಬ ಅನಾಚಾರವನ್ನೆಲ್ಲ ಮಾಡ್ತಾ ಇದ್ದ. ಹಾಗಾಗಿ ಇಂದ್ರ ಏನು ಮಾಡ್ತಾನೆ, ಇವನಿಗೆ ನಾನು ಸಾಯಿಸೇ ಬಿಡ್ತೇನೆ ಅಂತ. ಯಾಕೆ ಹೇಳಿದ್ರೆ, ಕುಲಿಶ ಅಂತ ಹೇಳಿದರೆ ವಜ್ರಾಯುಧ. ಆ ವಜ್ರಾಯುಧದಿಂದ ಈ ನಮುಚಿಯನ್ನು ಸಾಯಿಸೇ ಬಿಡ್ತೇನೆ ಅಂತ ಸಾಯಿಸಲಿಕ್ಕೆ ಹೋಗ್ತಾನಂತೆ. ಆಗ ಈ ನಮುಚಿಗೆ ತುಂಬ ಹೆದರಿಕೆ. ವಜ್ರಾಯುಧ ಅಂತ ಹೇಳಿದರೆ ಏನು, ವಜ್ರಾಯುಧದಲ್ಲಿ ತುಂಬ ದೇವರ ಶಕ್ತಿ ಇದೆ. ಅಂತಹ ವಜ್ರಾಯುಧವನ್ನು ಪ್ರಹಾರ ಮಾಡಿದವನು ಸತ್ಯ ಹೋಗ್ತಾನೆ. ಅದಕ್ಕೆ ಏನು ಮಾಡಿದ, ಅವನು ಓಡ್ತಾನಂತೆ. ಓಡ್ತಾನೆ. ಎಲ್ಲಿ ಓಡ್ತಾನೆ ಕೇಳಿದರೆ, ಸೂರ್ಯನ ರಥಕ್ಕೆ ಹೋಗಿಬಿಡ್ತಾನಂತೆ. ಸೂರ್ಯನ ರಥದಲ್ಲಿ ತನ್ನ ಪಾದಕ್ಷೇಪವನ್ನು ಮಾಡಿಬಿಡ್ತಾನಂತೆ. ಆಗ ಶಕ್ರಸ್ತೇನ ಸಮಯಂ ಚಕ್ರೇ ಸಹ ಮಹಾತ್ಮನ ಅವಧ್ಯತ್ವಂ ವರಂ ಪ್ರಾದ ಶಸ್ತ್ರೈರಸ್ತ್ರೈಶ್ಚ ನಾರದ ತಥೋ ಅವಧ್ಯತ್ವಮಾಜ್ಞಾಯ ಶಸ್ತ್ರದಾಸ್ತ್ರಾಚ್ಚ ನಾರದ ಸಂತ್ಯಜ್ಯ ಭಾಸ್ಕರ ರಥಂ ಪಾತಾಳಂ ಉಪಯಾದಥ. ಹಾಗೇನಾಯಿತು, ಇವನು ಏನೋ ತುಂಬ ಪ್ರಾಣಕ್ಕೋಸ್ಕರ ತುಂಬ ಏನು ಯಾಕೆ ಪ್ರಾಣಕ್ಕೋಸ್ಕರ ಪ್ರಾಣ ಉಳಿಸಬೇಕು ಅಂತ ತುಂಬ ಓಡಾಡ್ತಾ ಇದ್ದಾನಲ್ವ. ಅಂದರೆ ಏನು, ಸೂರ್ಯನ ರಥಕ್ಕೆ ಹೋಗಿಬಿಟ್ಟಿದ್ದಾನೆ. ಪ್ರಾಣ ಉಳಿಸ್ಲಿಕ್ಕೆ ಅಷ್ಟು ಇಷ್ಟ ಉಂಟು ಇವನಿಗೆ. ಹಾಗಾಗಿ ನಾನು ಬಿಟ್ಟು ಬಿಡುವೆ ಈಗ ಅಂತ ಹೇಳ್ಕೊಂಡು ಇವನಿಗೆ ಶಸ್ತ್ರದಿಂದಲೂ ಆಗಲಿ ಅಸ್ತ್ರದಿಂದಲೂ ಆಗಲಿ ಸಾವು ಬರೋದು ಬೇಡ ಅಂತ ವರವನ್ನೇ ಕೊಟ್ಟು ಬಿಡ್ತಾನೆ ಇಂದ್ರ. ಯಾರನ್ನು ಸಾಯಿಸ್ಲಿಕ್ಕಂತ ಹೋಗಿರ್ತಾನೋ, ಆದರೆ ಅವನಿಗೆ ಒಂದು ಪ್ರಾಣದ ಮೇಲಿರುವ ಆಸೆಯನ್ನು ನೋಡಿ ಉಳಿಸಿ ಬಿಡುವ ಅಂತ, ಇವು ನೋಡು ಏನು ಮಾಡ್ತಾನೆ ನೋಡುವ ಅಂತ ಶಸ್ತ್ರಗಳಿಂದ ಅಸ್ತ್ರದಿಂದ ಸಾಯುವುದೇ ಬೇಡ ಅಂತ ವರವನ್ನು ಕೊಟ್ಟು ಬಿಡ್ತಾನಂತೆ ಆ ಇಂದ್ರ. ಅಷ್ಟು ಒಂದು ಕರುಣಾಶಾಲಿ ಥರ ಮಾಡ್ತಾನಂತೆ. ಆಗ ಆ ನಂತರ ಆ ನಮುಚಿ ಏನು ಮಾಡ್ತಾನೆ, ಹೌದಾ ಅಂದರೆ ಕಾರ್ಯವಾದಾಗ ಮಾತ್ರ ಏನೋ ಒಂದು ವರವನ್ನು ಕೊಟ್ಟಿದ್ದಾನೆ, ಏನೂ ಇಲ್ಲ, ಪಾತಾಳಕ್ಕೆ ಹೋಗಿ ಅಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಪುನಃ ಅನಾಚಾರವನ್ನೇ ಮಾಡಲಿಕ್ಕೆ ಶುರು ಮಾಡಿದವ. ಆಗ ಸನ್ನಿಮಜ್ಜನ್ನಪಿ ಬಲ್ಜಲೆ ಸಾಮುದ್ರಂ ಪೇನಮುತ್ತಮಂ ದದೃಶೇ ದಾನವಪತಿಸ್ತಂ ಪ್ರಗೃಹೇದಮಬ್ರವೀತ್ ಯದುಕ್ತಂ ದೇವಪತಿನ ವಾಸವೇನ ವಚೋಸ್ತು ತತ್ ಅಯಂ ಸ್ಪೃಶತು ಮಾಂ ಕಿಪೇನಃ ಕರಾಭ್ಯಾಂ ಗೃಹ್ಯ ದಾನವಃ. ಅವನು ಯಥಾ ಪ್ರಕಾರ ಈ ರಾಕ್ಷಸರು ಏನಾದರೂ ಕೂಡ ಏನೇ ವರವನ್ನು ಸಿಗಲಿ ಆದರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡುವುದಿಲ್ಲ. ಅದಕ್ಕೆ ಏನು ಮಾಡಿದ, ಅಲ್ಲಿ ಹೋಗಿ ಅನಾಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಅಂತಹ ಏನು ಮಾಡಿದ, ಅವನೊಂದು ನೊರೆಯನ್ನು ನೋಡ್ತಾನಂತೆ. ಫೇನ ಅಂದರೆ ನೊರೆ. ಆ ನೊರೆಯನ್ನು ನೋಡಿ ಅದನ್ನು ಇಟ್ಕೊಳ್ತಾನಂತೆ. ಇನ್ನಂಗೆ ಏನಾಗುವುದಿಲ್ಲ ಅಂತ ಅವನು ಒಂದು ಕಥೆಯನ್ನು ಹೇಳ್ತಾನೆ. ನೊರೆಯನ್ನು ಇಟ್ಕೊಳ್ತಾನೆ. ಯಾಕೆ ಕೇಳಿದರೆ, ಮುಖಾನಾಸಿ ಕರ್ಣಾದಿ ಸಮ್ಮಾರ್ಜ್ಯ ಯಥೇಚ್ಛೆಯ ತಸ್ಮಿನ್ ಶಕ್ರೋ ಸೃಜದ್ ವಜ್ರಂ ಅಂತರ್ಹಿತಂ ಅಪೀಶ್ವರ ತೇನಾಸೋ ಭಗ್ನಾಸಸ್ಯ ಪಪಾತ ಚಮಮಾರಚ ಸಮೇ ಯಥಾನಷ್ಟೇ ಬ್ರಹ್ಮಹತ್ಯ ಸ್ಪೃಶದ್ಧರಿಂ. ಒಂದು ನೀರಿನಲ್ಲಿ ಒಂದು ನೊರೆಯನ್ನು ಇಟ್ಕೊಂಡು ಮುಖವನ್ನೆಲ್ಲ ತೊಳಿಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆ ಸಮಯದಲ್ಲಿ ಅವನೇನು ಹೇಳಿದ, ಶಸ್ತ್ರದಿಂದ ಆಗಲಿ ಅಸ್ತ್ರದಿಂದ ಆಗಲಿ ಸಾವು ಬರಬಾರ್ದು ಅಂತ ಹೇಳಿದ್ದ. ಈಗ ಸಾವು ಬರಬೇಕು, ಇವನು ಇಂದ್ರನೇ ವರ ಕೊಟ್ಟಿದ್ದ, ಆದರೆ ಸಾವು ಬರೋದು ಬೇಡ ಅಂತ.
ಆದರೂ ಕೂಡ ಇವನಿಗೆ ಇಂಥ ವರವನ್ನು ಇವರಿಗೆಲ್ಲ ಕೊಟ್ಟರೆ ಇವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಬಳಕೆಯೇ ಮಾಡುವುದಿಲ್ಲ. ರಾಕ್ಷಸರ ಸ್ವಭಾವವೇ ಹಾಗೆ. ಅದಕ್ಕೋಸ್ಕರ ಏನು ಮಾಡಿದ, ಇವನು ಯಾವಾಗ ನೊರೆಯನ್ನು ಇಟ್ಟುಕೊಂಡು, ಅದು ಶಸ್ತ್ರನೂ ಅಲ್ಲ ಅಸ್ತ್ರನೂ ಅಲ್ಲ ಅಲ್ವಾ, ನೊರೆ ಶಸ್ತ್ರವಾ, ನೊರೆ ನೀರಿನ ನೊರೆ ಶಸ್ತ್ರವಾ ಅಲ್ಲ, ಅಸ್ತ್ರವಾ ಅದು ಕೂಡ ಅಲ್ಲ. ಹಾಗಾಗಿ ಅದರಲ್ಲಿ ಸೇರಿ ಆ ವಜ್ರ ಅದರಲ್ಲಿ ಆ ಅಂಶವನ್ನು ಅಲ್ಲಿಗೆ ಇಟ್ಟು ಅವನನ್ನು ಸಾಯಿಸಿ ಬಿಡ್ತಾನಂತೆ. ಅವನ ಮುಖ ಯಾವಾಗ ತೊಳಿತಾನೋ ಆಗ ಅವನ ಮೂಗು ಎಲ್ಲ ನಷ್ಟವಾಯಿತಂತೆ, ಅವನು ಅಲ್ಲಿ ಸತ್ತೇ ಹೋಗಿ ಬಿಡ್ತಾನಂತೆ. ನಮ್ಮುಚಿ ಸತ್ತು ಹೋದ ಅಂತ ಹೇಳ್ತಾರೆ. ಇನ್ನಿಬ್ರು ಇದ್ದಾರಲ್ವಾ, ಯಾರು ಶುಂಭ ನಿಶುಂಭರು, ಅವರಲ್ಲೇ ಇದ್ದಾರೆ. 3 ಜನರು ನಮ್ಮುಚಿ ಸತ್ತೋದ, ಇನ್ನು ಶುಂಭ ನಿಶುಂಭರು ಇದ್ದಾರಲ್ವಾ, ಅವರ ಕಥೆ ಏನಾಯಿತು ಅಂತ ಹೇಳ್ತಾರೆ. ತದೋ ವೈ ತೀರ್ಥಂ ಸಮಾಸಾದ್ಯ ಸ್ನಾತ ಪಾಪಾದಮುಚ್ಯತ ತದೋಸ್ಯ ಭ್ರಾತರೋ ವೀರೋ ಕ್ರುದ್ಧೋ ಶುಂಭನಿಶುಂಭಕೌ ಉದ್ಯೋಗಂ ಸುಮಹತ್ಕೃತ್ವ ಸುರಾನ್ ಬಾಧಿತುಮಾಗತೌ ಸುರಾಸ್ತೇಪಿ ಸಹಸ್ರಾಕ್ಷಂ ಪುರಸ್ಕೃತ್ಯ ವಿನಿರ್ಯಯುಃ. ಆದರೆ ಇಂದ್ರನಿಗೆ ಏನಾಯಿತು, ಇಂದ್ರ ಯಾರನ್ನು ಸಾಯಿಸಿದ್ದು, ನಮುಚಿಯನ್ನಲ್ವಾ. ಅವನು ಯಾರು, ಕಶ್ಯಪನ ಮಗ, ಅಂದರೆ ಒಬ್ಬ ಜ್ಞಾನಿಯ ಮಗನನ್ನು ಸಾಯಿಸಿದ. ಅಂದ್ರೆ ಪಾಪ ಬಂತ ಕೇಳಿದರೆ ಆಗ ಅವನು ಒಂದು ತೀರ್ಥ ಸ್ನಾನವನ್ನು ಮಾಡಿದ ಅಂತೆ. ತೀರ್ಥ ಸ್ನಾನವನ್ನೆಲ್ಲ ಮಾಡಿದರೆ ಅದೇನೋ ಪ್ರಾಯಶ್ಚಿತವನ್ನು ಮಾಡಿಕೊಂಡು, ಏನೋ ಕೆಟ್ಟವ ಅಂದರೆ ನಾಶ ಮಾಡಿದೆ, ನನಗೆ ಯಾವುದಾದ್ರು ಪಾಪ ಬಂದಿದ್ರೆ ನಾಶವಾಗಲಿ ಅಂತ ಒಂದು ತೀರ್ಥ ಸ್ನಾನವನ್ನು ಮಾಡಿದ ಅಂತೆ ಆ ಇಂದ್ರ. ಆನಂತರ ಏನಾಯಿತು, ಶುಂಭ ನಿಶುಂಭರಿಗೆ ಭಯಂಕರ ಸಿಟ್ಟು ಬಂತಂತೆ. ನಮ್ಮಲ್ಲಿ ಸತ್ತೋದ, ತಮ್ಮ ಸತ್ತೋದ ಅಲ್ವಾ, ಬಹಳ ಸಿಟ್ಟು ಬಂತಂತೆ. ಆಗ ಇದಾಸ್ಮಾಕ್ರಮ ದೈತ್ಯಾಭ್ಯಾಂ ಸಬಲ ಸಪದಾನುಗ ಶಕ್ರಸ್ಯಾಹತಿ ಚ ಗಜಂ ಯಾಮ್ಯಂ ಚ ಮಹಿಷಂ ಬಲಾತ್ ವರುಣಸ್ಯ ಮಣಿಚ್ಛತ್ರಂ ಗದಾ ವೈ ಮಾರುತಸ್ಯ ಚ ಹೃದಯ ಪದ್ಮಶಂಖಾದ್ಯ ಹೃತಾಸ್ವಾಕ್ರಮ್ಯ ದಾನವೈ. ಏನು ಮಾಡಿದ, ಆ ಕಾಲ ಬಂತು, ಎಲ್ಲರನ್ನು ಆಕ್ರಮಣ ಮಾಡಿ ಆ ಸ್ವರ್ಗಾದಿಗಳಿಗೆಲ್ಲ ಗಮನವನ್ನು ಮಾಡಿ ಎಲ್ಲರನ್ನು ಸಾಯಿಸಿಬಿಟ್ಟ ಅಂತೆ. ಯಾರು ಸಾಯಿಸಲಿಲ್ಲ, ಎಲ್ಲವನ್ನು ಅಪಹಾರ ಮಾಡಿಬಿಟ್ಟ ಅಂತೆ. ಆ ಶುಂಭನಿಶುಂಭರು ಸೇರಿ ಎಲ್ಲ ಸ್ವರ್ಗದ ಸಂಪತ್ತಂತೆಲ್ಲ ಏನಿದೆಯೋ ಅದನ್ನೆಲ್ಲ ಅಪಹಾರ ಮಾಡಿದ ಅಂತೆ. ಅಷ್ಟೇ ಅಲ್ಲದೆ ಈ ಯಮನ ಏನು ಮಹಿಷ ಅಂತ ಏನಿದೆಯೋ, ಅಂದರೆ ಯಮನವಾನ ಮಹಿಷ ಅಲ್ವ, ಅದನ್ನೆಲ್ಲ ಲಪ್ಟಾಯಿಸಿದ ಅಂತೆ. ಇನ್ನು ಏನೆಲ್ಲ ಸ್ವರ್ಗದಲ್ಲಿದೆ ಅದನ್ನೆಲ್ಲ ಅಪಹಾರ ಮಾಡ್ತಾ ಇದ್ದಾನೆ. ವರುಣನ ಮಣಿಛತ್ರ, ಮಾರುತನ ಗದೆ, ಶಂಖ ಪದ್ಮ ಶಂಖಗಳೆಲ್ಲ ಇರ್ತದಲ್ವ, ಶಂಖಗಳೆಲ್ಲ ಇರ್ತದೆ, ದೊಡ್ಡ ದೊಡ್ಡ ಶಂಖಗಳೆಲ್ಲ, ಅದನ್ನೆಲ್ಲ ಅಪಹಾರ ಮಾಡಿದ ಅಂತೆ. ಆಗ ತ್ರೈಲೋಕ್ಯಂ ವಶಗಂ ಚ ಸ್ಥಿತಾಭ್ಯಾಂ ನಾರ ಸರ್ವತ ತದಾ ಜಗ್ವಿರ್ಮಹಿ ಪೃಷ್ಟಂ ದೃಶುಸ್ತೆ ಮಹಾಸುರಂ ರಕ್ತಬೀಜಮತೋಚುಸ್ತೆ ಕೋ ಭವಾನಿಸೋ ಬ್ರವೀತ್ ಸ ಚ ದೈತ್ಯೋಸ್ಮಿ ವಿಭೋ ಸಚಿವೋ ಮಹಿಷಸ್ಯತು. ಆಗ ರಕ್ತಬೀಜನ ಹತ್ರ ಬರ್ತಾರಂತೆ ಅವರಿಬ್ರು, ಎಲ್ಲ ಹುಡುಕ್ತಾ ಎಲ್ಲೆಲ್ಲ ಹೋಗ್ತಾ ಆ ಶುಂಭ ರಕ್ತಬೀಜ ಅಂತ ಒಬ್ಬ ಅಸುರ, ಅವನ ಹತ್ರ ಬರ್ತಾರಂತೆ. ಅವರಿಗೆಲ್ಲ ನೋಡಿ ಗೊತ್ತು, ಅಂದರೆ ಏನು ಅನಿಸ್ತು, ಇವನ್ನೆಲ್ಲ ನಮ್ಮ ಜಾತಿ ಇರಬೇಕು, ಕೆಟ್ಟವನೇ ಆಗಿರಬೇಕು ಅಂತ ಅಂದ್ಕೊಳ್ತಾರಂತೆ. ಆಗ ರಕ್ತಬೀಜನ ಹತ್ರ ಕೇಳ್ತಾರೆ, ನೀನು ಯಾರು ಅಂತ ಕೇಳ್ತಾರಂತೆ. ಆಗ ಅವ್ರು ಹೇಳ್ತಾರಂತೆ, ನಾನು ಮಹಿಷನ ಸಚಿವ ಅಂತ. ಯಾರು ಈ ಮಹಿಷ, ಹಿಂದೆ ನೋಡಿದ್ವಿ, ಯಾರು ಆ ಕಾತ್ಯಾಯನಿ ದೇವಿಯಿಂದ ಸತ್ತು ಹೋಗಿದ್ನೋ ಅಂಥವನು, ಅಂತ ಮಹಿಷನ ಸಚಿವ ನಾನು, ಮಹಿಷ ಹೋಗಿದ್ದಾನೆ, ಆದರೆ ನಾನು ಯಾರು, ಮಹಿಷನ ಸಚಿವ ಅಂತ ಹೇಳ್ತಾರಂತೆ. ರಕ್ತಬೀಜೇತಿ ವಿಖ್ಯಾತೋ ಮಹಾವೀರ್ಯೋ ಮಹಾಭುಜ ಅಮಾರ್ಚ್ಯೋ ರುಚಿರೋ ವೀರೋ ಚಂಡಮುಂಡೋ ವಿತಿಶ್ರುತೋ ತಾವು ಅಸ್ತಾಂ ಸಲಿಲೇ ಮಗ್ನೋ ಭಯಾ ದೇವ್ಯಾ ಮಹಾಭುಜೋ ಯಸ್ವಾಸೀತ್ ಪ್ರಭುರಸ್ಮಾಕಂ ಮಹಿಷೋ ನಾಮದಾನವಃ. ಅಷ್ಟೇ ಅಲ್ಲದೆ ಇನ್ನು ಚಂಡಮುಂಡರು ಅಂತ ಇಬ್ಬರಿದ್ದಾರೆ. ಅವ್ರು ಯಾರು ಕೇಳಿದರೆ ಮಹಿಷನ ಅಮಾರ್ಚ್ಯರು. ಅವರು ಎಂತ ಆಯಿತು, ಅವರು ಕೂಡ ಮಹಿಷ ಯುದ್ಧ ಮಾಡಲಿಕ್ಕೆ ಹೋದ ಅಲ್ವಾ, ಅವ್ರು ಸತ್ತೋದ. ಆ ದೇವಿಯ ಭಯದಂದು ಉಂಟಲ್ವ, ಇವರೆಲ್ಲ ಪತ್ತೇ ಇಲ್ಲ, ಹಾಗೆ ಎಲ್ಲೆಲ್ಲೋ ಓಡಿದ್ದಾರೆ, ಕಾಣ್ತಾನೆ ಇಲ್ಲ, ಅಂದರೆ ಆ ದೇವಿಯ ಭಯ ಅಂತ ಹೇಳ್ತಾರೆ. ಆಗ ನಿಯತಸ್ಸ ಮಹಾದೇವ್ಯ ವಿಂಧ್ಯ ಶೈಲೇ ಸವಿಸ್ತತೆ ಭವಂತೋ ಕಶ್ಚಿತನಯೋ ಕೌವಾನಾಂ ನಾ ಪರಿಷುತೋ ಕಿಂ ವೀರ್ಯೋ ಕಿಂ ಪ್ರಭಾವೋ ಚ ಏತಶಂಸಿತುಮರ್ಹತ. ಆಗ ಇವನು ಕೇಳ್ತಾನೆ, ರಕ್ತಬೀಜ ಕೇಳ್ತಾನೆ, ನೀವಿಬ್ರು ಯಾರು ಅಂತ ನಂಗೆ ಹೇಳಿ, ನಾನು ನಿಮ್ಮ ಬಗ್ಗೆ ನಾನು ಹೇಳಿದೆ, ನನ್ನ ಬಗ್ಗೆ ನಿಮ್ಗೆ ಹೇಳಿದೆ ಅಲ್ವಾ, ನಿಮ್ಮ ಬಗ್ಗೆ ನನಗೆ ಸ್ವಲ್ಪ ಹೇಳಿ, ನೀವು ಯಾರದ ಹೇಳಿ ಅಂತ ಹೇಳ್ತಾರಂತೆ. ಆಗ ಶುಂಭರು ಹೇಳ್ತಾರಂತೆ, ಅಹಂ ಶುಂಭ ಇತಿ ಖ್ಯಾತೋ ಧನೋ ಪುತ್ರ ರಸ ನಿಶುಂಭೋ ಯಮ್ಮ ಭ್ರಾತ ಕನೀಯಾನ್ ಶತ್ರುಪೂಗಃ ಅನೇನ ಬಹುಶೋ ದೇವ ಸೇಂದ್ರ ರುದ್ರಾಧಿಕಾಕರ ಸಮೇತ ನಿರ್ಜಿತ ವೀರ ಚೇನ್ಯೇ ಚ ಬಲವತ್ತರಾ. ಹೌದಾ, ನಾನು ಶುಂಭ, ಇವನು ನಿಶುಂಭ. ಹಾಗಾಗಿ ಇವನು ನನ್ನ ಕನಿಯಾನ್ ಭ್ರಾತ ಅಂದರೆ ಚಿಕ್ಕ ತಮ್ಮ ಈ ನಿಶುಂಭ ಎನ್ನುವನು. ನಾವಿಬ್ರು ಸೇರಿಂಟಲ್ವಾ, ದೇವತೆಗಳನ್ನೆಲ್ಲ ಹೊಗಳಿಕ್ಕೆ ಶುರು ಮಾಡ್ಕೊಳ್ತಾನೆ. ನಾನು ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಹೊಗಳಿಕ್ಕೆ ಶುರು ಮಾಡಿ ನಾವು ತುಂಬ ಗೆದ್ದಿದ್ದೇವೆ ಅಂತೆಲ್ಲ ಹೇಳ್ತಾನಂತೆ. ಆಗ ತದುಚ್ಯತಾಂ ಕಯಾ ದೈತ್ಯೋ ನಿಹತೋ ಮಹಿಷಾಸುರ ಯಾವತ್ತಾಂ ಘಾತಯಿಷ್ಯಾವಃ
ಸ್ವಸೈನ್ಯ ಪರಿವಾರಿತೋ. ನೋಡಿ, ಆ ಒಂದು ದುಷ್ಟರಿಗೆ ಸಹ ಎಷ್ಟು ಒಳ್ಳೆ ತಮ್ಮ ಒಂದು ಸ್ನೇಹ ಬೆಳೀತದೆ ಅಂತ. ಬರೀ ಹೇಳಿದ್ದಷ್ಟೇ, ನಾನು ಮಹಿಷ ಸಚಿವ, ನನ್ನ ರಾಜ ಮಹಿಷ ದೇವಿ ಸತ್ತೋದ ಅಂತ. ಇವ್ರು ಏನು ಹೇಳ್ತಾರೆ ಕೇಳಿದ್ರೆ, ನಿಂಗೆ ಏನಾಗಬೇಕು ಹೇಳೀಗ, ಅವರನ್ನು ಸಾಯಿಸ್ಬೇಕಾ, ದೇವಿಯನ್ನು ಸಾಯಿಸ್ಬೇಕಾ, ನಾನು ಸಾಯಿಸ್ತೇನೆ ಅಂತ. ಪೂರ್ವಾಪರ ಎಂತ ಯೋಚನೆ ಮಾಡಲಿಲ್ಲ. ಅಂದರೆ ಇವನಿಗೆ ಅನಿಸಿ ಆಯ್ತು, ನಂತರ ಇವರು ದುಷ್ಟರು ಅಂತ ಅನಿಸ್ತಾ ಅಂತ. ಹಾಗೆ ಹೇಳ್ತಾನೆ, ಯಾರು ನಿಮ್ಮ ರಾಜನ ಸಾಯಿಸಿದ್ನೋ ಅವನನ್ನು ನಾವು ಸಾಯಿಸ್ತೇವೆ ಈಗ ಅಂತ ಅವ್ರು ಹೇಳ್ತಾರಂತೆ. ಆಗ ಇತ್ತಂ ತಯೋಸ್ತು ವದತೋ ನರ್ಮದಾಯಾಸತೆ ಮುನೆ ಜಲವಾಸ ನಿಷ್ಕಾಂತ್ ಚಂಡಮುಂಡೌ ಚ ದಾನವೋ ತಥೋ ಭೇತ್ಯಾಸುರ ಶ್ರೇಷ್ಠೋ ರಕ್ತ ಬೀಜಂ ಸಮಾಶ್ರಿತೌ ಊಚತುರು ವಚನಂ ಶ್ಲಷ್ಟಂ ಕೋಯಂ ತವ ಪುರಸ್ಸರಃ. ಆಗೇನಾಯಿತು, ಇದರ ವಿಷಯ ಆಗುವಾಗ ಒಬ್ಬ ಅವರಿಗೇನೋ ಗೊತ್ತಾಯಿತು, ಚಂಡಮುಂಡರಿಗೆ ಸಹ ಇನ್ಫಾರ್ಮೇಶನ್ ಪಾಸ್ ಆಯ್ತಾ ಅಂತ. ಅವರು ಕೂಡ ನರ್ಮದಾ ತೀರ್ಥದಿಂದ ಹೊರಗೆ ಬಂದ್ರಂತೆ. ಏನು ಹೇಳಿದ್ರು, ಚಂಡಮುಂಡರು ನೀರಿನಲ್ಲಿ ಅಡಗಿದ್ರು ಅಂತ ಹೇಳಿದ್ರಲ್ವಾ, ಏನೋ ನಮ್ಮವರು ಸೇರಿದ್ದಾರೆ ಅನಿಸ್ತಾ ಅಂತ. ಆಗ ಅವರಿಬ್ರು ಕೂಡ ನರ್ಮದಾ ನದಿಯಿಂದ ಹೊರಗೆ ಬಂದು ಆ ರಕ್ತಬೀಜನನ್ನು ಆಶ್ರಯ ಮಾಡ್ತಾರೆ, ರಕ್ತಬೀಜನ ಸೇರ್ತಾರಂತೆ. ಕೇಳ್ತಾರಂತೆ, ಇವರಿಬ್ರು ಯಾರು, ಯಾರೋ ಮಾತಾಡ್ತಾ ಇದ್ದಾರಲ್ಲ ಅವರಿಬ್ರು ಯಾರು ಅಂತ ಅವರಿಬ್ರು ಕೇಳ್ತಾರಂತೆ. ಚಂಡಮುಂಡರು ರಕ್ತಬೀಜ ಹತ್ರ ಕೇಳ್ತಾರಂತೆ. ಆಗ ಸಚೋಪೋ ಪ್ರಾಹದೈತ್ಯೋಸು ಶುಂಭೋ ನಾಮ ದುರಾರ್ಧನ ಕನೀಯ ನಸೆ ಚಭ್ರಾದ ದ್ವಿತೀಯೋ ಶುಂಭಕ ಏತೋ ವಾಶ್ರಿತಾಂ ದೃಷ್ಟ ಮಹಿಷಗ್ನಿಂ ನ ಸಂಶಯ ಅಹಂ ವಿವಾಹಯಿಷ್ಯಾಮಿ ರತ್ನಭೂತಾಂ ಜಗತ್ರಯೇ. ಆಗ ಅವರು ಹೇಳ್ತಾರಂತೆ, ಇವನು ಶುಂಭ, ಅವನ ತಮ್ಮ ನಿಶುಂಭ ಅಂತೆಲ್ಲ ಹೇಳಿ ರಕ್ತಬೀಜ ಹೇಳ್ತಾರಂತೆ. ಇವರಿಬ್ರು ಉಂಟಲ್ವಾ, ಈಗ ದೇವಿ ಹತ್ರ ಮಾತಾಡಬೇಕು ಅಂತ ಬರ್ತಾ ಇದ್ದಾರೆ. ನಾನೀಗ ಮೊದಲೇ ನಾನೇನು ಮಾಡ್ತೇನೆ ಕೇಳಿದರೆ ಅವನು ಹೇಳ್ತಾನಂತೆ, ನಾನೇ ದೇವಿಯನ್ನು ಮದುವೆ ಆಗ್ತೇನೆ ಅಂತ ರಕ್ತಬೀಜ ಹೇಳ್ತಾನಂತೆ. ಅಂದರೆ ಹಿಂದೆ ಏನಾಗಿತ್ತು, ಮಹಿಷಾಸುರನ ಕಥೆ ನೋಡಿದ್ವಿ. ಆ ಮಹಿಷಾಸುರ ಯುದ್ಧಕ್ಕೆ ಹೋಗಿ ನೀನನ್ನು ಮದುವೆ ಆಗ್ತೇನೆ ಅಂತ ಹೇಳುವಾಗ ಆ ಮಹಿಷಾಸುರನ ಸಾಯಿಸಿದ್ಲ ಆ ದೇವಿ. ಈಗ ಈ ರಕ್ತಬೀಜ ಹೇಳ್ತಾನೆ, ಇವರು ಯುದ್ಧ ಮಾಡ್ತಾರಂತೆ, ನಾನು ಅವಳನ್ನು ಮದುವೆ ಆಗ್ತೇನೆ ಅಂತೆಲ್ಲ ಹೇಳ್ತಾನಂತೆ. ಆಗ ಚಂಡಮುಂಡರು ಹೇಳ್ತಾರೆ, ನ ಸಮ್ಯಕ್ ಉಕ್ತಂ ಭವತಾ ರತ್ನಾರ್ಹೋಸಿ ನ ಸಾಂಪ್ರತಂ ಯಃ ಪ್ರಭು ಸ್ಯಾಸ ರತ್ನಾರ್ಹ ತಸ್ಮಾ ಶುಂಭಾಯ ಯೋಜ್ಯತಾಂ ತದಾ ಚಕ್ಷೇ ಶುಂಭಾಯ ನಿಶುಂಭಾಯ ಚ ಕೌಶಿಕೀಂ ಭೂಯೋಪಿ ತದ್ವಿಧಾಂ ಜಾತಾಂ ಕೌಶಿಕೀಂ ರೂಪಶಾಲಿನೀಂ. ಆಗ ಅವರೆಲ್ಲ ಹೇಳಲಿಕ್ಕೆ ಮೊದಲು ಚಂಡಮುಂಡರು, ನೀ ಯೋಗ್ಯ ಅಲ್ಲ, ಅವಳನ್ನು ಮದುವೆ ನೀನು ಯೋಗ್ಯ ಅಲ್ಲ, ಯಾರು ಮದುವೆ ಆಗಬೇಕಾದ್ರೆ ಶುಂಭ ನಿಶುಂಭರೇ ಮದುವೆ ಆಗಬೇಕು, ಯಾಕಂದರೆ ಅವರು ರಾಜರಲ್ವಾ, ಆ ಶುಂಭ ನಿಶುಂಭರಿಗೆ ಶ್ರೇಷ್ಠರಾಗಿದ್ರಲ್ವಾ, ಅವಳೆಲ್ಲ ರಾಜನಂತ ಇರಬೇಕು, ಒಳ್ಳೊಳ್ಳೆ ರತ್ನಗಳೆಲ್ಲ ರಾಜನಂತ ಇರಬೇಕು ಅಂತ ಅವ್ರು ಹೇಳ್ತಾರಂತೆ. ಶುಂಭ ನಿಶುಂಭರೇ ಮದುವೆ ಆಗಬೇಕು ಅವಳನ್ನು ಅಂತ. ಆಗ ಮತ್ತೆ ಅವಳ ರೂಪವನ್ನು ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆ ನಂತರ ಇವಳನ್ನು ಮಾತ್ರ ವರ್ಣನೆ ಮಾಡಲಿಲ್ಲ, ಕಾರ್ತಿಯೇಯದ ಒಬ್ಬ ಹುಟ್ಟಿದ್ಲಲ್ಲ ಕೌಶಿಕಿ ಅಂತ, ಅವಳನ್ನು ಕೂಡ ವರ್ಣನೆ ಮಾಡಿದಂತೆ. ಹಿಂದೆ ಬಂದಿತ್ತಲ್ವ, ಕಾರ್ತಿಯೇಯದ ಒಬ್ಬ ಕೌಶಿಕಿ ಅಂತ ಹುಟ್ಟಿದ್ಲು ಅಂತ ನೋಡಿದ್ವಿ ನಾವು. ಅಂತ ಕೌಶಿಕಿಯನ್ನು ಕೂಡ ವರ್ಣನೆ ಮಾಡ್ತಾರಂತೆ. ಆಗ ಶುಂಭೋ ನಿಜಂ ದೂತಂ ಸುಗ್ರೀವಂ ನಾಮ ದಾನವಂ ದೈತ್ಯಂ ಚ ಪ್ರೇಷಯಾಮಾಸ ಸಕಾಶಂ ವಿಂಧ್ಯವಾಸಿನಿ ಸಗತ್ವಾ ತದ್ವತ ಶ್ರುತ್ವಾ ದೇವ್ಯಾ ಗತ್ಯಾ ಮಹಾಸುರ ಶುಂಭವಾಹೇದಂ ಮನ್ಯುನ ಅಭಿಪರಿಪ್ಲುತಃ. ಆಗ ಅವನು ಹೋಗಿ ಆ ದೇವಿ ಹತ್ರ ಹೇಳ್ತಾನಂತೆ, ಅಂದರೆ ಮೊದಲು ಸುಗ್ರೀವ ಅಂತ, ಶುಂಭ ನಿಶುಂಭರ ಒಬ್ಬ ಮಂತ್ರಿ ಯಾರ ಸುಗ್ರೀವ ಅಂತ, ಅವನ ಹತ್ರ ಹೋಗಿ ಈ ವಿಷಯವನ್ನೆಲ್ಲ ಹೇಳು, ಆ ದೇವಿ ಹತ್ರ ಹೇಳು ಅಂತ ಹೇಳ್ತಾನಂತೆ. ಆಗ ಅವನು ದೇವಿ ಹತ್ರ ಎಲ್ಲ ಹೇಳ್ತಾನಂತೆ. ಆಗ ದೇವಿ ಹತ್ರ ಹೇಳಿದ ಮೇಲೆ ಏನು ಆಯಿತು ಅಂತ ಸುಗ್ರೀವ ಹೇಳಿ ಬಂದ ಆಯ್ತವ. ಆಗ ಅವನು ಹೇಳ್ತಾನಂತೆ, ದೇವಿ ಹತ್ರ ಹೇಳಿದೆ ನಾನು, ಅವಳು ಏನು ಉತ್ತರ ಕೊಟ್ಲು ಅಂತ ಆ ಸುಗ್ರೀವ ಆ ಶುಂಭ ನಿಶುಂಭರ ಹತ್ರ ಹೇಳ್ತಾನಂತೆ. ಏನು ಹೇಳಿದ ಕೇಳಿದ್ರೆ, ಇವಯೋ ವಚನಾದೇವಿ ಪ್ರವೇಷ್ಟುಂ ದೈತ್ಯ ನಾಯಕೋ ಗತವಾನಹ ಮಧ್ಯೈವ ತಾಮಹಂ ವಾಕ್ಯಮಬ್ರುವಂ ಯಥಾ ಶುಂಭೋತಿ ವಿಖ್ಯಾತ ಕಕುದ್ಮಿ ದಾನವೇಶ್ವಪಿ ಸತ್ವಾಂ ಪ್ರಾಹ ಮಹಾಭಾಗ ಪ್ರಭುರಸ್ಮಿ ಜಗತ್ರಯೇ. ಏನು ಗೊತ್ತಾ, ದೇವಿ ಹತ್ರ ನಾ ಹೇಳಿದೆ, ಏನು ಹೇಳಿದೆ ಕೇಳಿದರೆ, ಆ ಶುಂಭ ನಿಶುಂಭರಿದ್ದಾರಲ್ವ ಎಲ್ಲ ಜಗತ್ತನ್ನು ಗೆದ್ದಿದ್ದಾರೆ, ಎಲ್ಲ ಸಂಪತ್ತು ಕೂಡ ಅವ್ರ ಹತ್ರನೇ ಇದೆ. ಅವನು ಮತ್ತೆ ಅಷ್ಟೇ ಅಲ್ಲ, ಜಗತ್ತಿನ ಪಾತಾಳ ಸ್ವರ್ಗ ಎಲ್ಲವನ್ನು ಗೆದ್ದಿದ್ದಾನೆ. ಹಾಗಾಗಿ ತ್ವಮುಕ್ತ ಚಂಡಮುಂಡಾಭ್ಯಾಂ ರತ್ನಭೂತ ಕೃಶೋದರಿ ತಸ್ಮಾತ್ ವಸು ಮಾಂ ವಾ ತ್ವಂ ನಿಶುಂಭಂ ವಾ ಮಾನುಜಂ. ಅವ್ರು ಹೇಳ್ತಾರಂತೆ, ಶುಂಭ ನಿಶುಂಭರು ಏನು ಹೇಳಿದ್ದಾರೆ ಕೇಳಿದರೆ, ಈ ತುಂಬ ಚಂಡಮುಂಡರು ಚಂದ ಇದ್ದಾರೆ ಅಂತ ಶುಂಭ ನಿಶುಂಭರಿಗೂ ಅವರು ಹೇಳಿದ್ದಾರೆ ಚಂಡಮುಂಡರು. ಹಾಗಾಗಿ ಅವ್ರು ಏನು ಕೇಳ್ತಾ ಇದ್ದಾರೆ ಕೇಳಿದರೆ, ದೊಡ್ಡ ಚಂದ ಇದೆಯಲ್ವ, ಹಾಗಾಗಿ ಅವರನ್ನು ನೀನು ಮದುವೆ ಆಗಬೇಕು ಅಂತ, ನಮ್ಮನ್ನು ನೀನು ಮದುವೆ ಆಗಬೇಕು ಅಂತ ಅವನು ಹೇಳಿದ್ದಾನೆ ಅಂತ ಸುಗ್ರೀವ ಆ ದೇವಿ ಹತ್ರ ಹೇಳ್ತಾನಂತೆ. ಆಗ ಆ ದೇವಿ ಹೇಳ್ತಾಳಂತೆ, ಸಾ ಚಾಹ ಮಾಂ ವಿವಸತಿ ಶೃಣು ಸುಗ್ರೀವ ಮದ್ವಚ
ಸತ್ಯಮುಕ್ತಂ ತ್ರಿಲೋಕೇ ಶುಂಭೋ ಸರತ್ನಾಹ ಏವ ಚ ಕಿಂ ತ್ವಸಿ ದುರ್ವಿನೀತಾಯ ಹೃದಯೇ ಮೇ ಮನೋರಥ ಯೋ ಮಾಂ ವಿಜಯತೆ ಯುದ್ಧೇ ಸಮೇ ಭರ್ತಾ ಸ್ಯಾನ್ ಮಹಾಸುರಃ. ಆಗ ಅವಳು ಹೇಳ್ತಾಳಂತೆ, ಹೌದು ನಿಮ್ಗೆ ಗೊತ್ತುಂಟು. ಅವಳು ಹೇಳ್ತಾಳೆ, ನಿಶುಂಭರುಂಟು ದೊಡ್ಡ ಶಕ್ತಿವಂತ ನನಗೆ ಗೊತ್ತುಂಟು. ಇದೇ ಮಾತನ್ನು ಮಹಿಷನಿಗೆ ಸಹ ಹೇಳಿದ್ಲು ಅವಳು. ಇನ್ನು ಮಹಿಷ ಕೂಡ ಮದುವೆ ಆಗ್ತದೆ ಅಂತ ಬಂದಾಗ ಇದೇ ಮಾತನ್ನು ಹೇಳಿದ್ಲು. ಇವರಿಗೆ ಸಹ ಅದೇ ಮಾತನ್ನು ಹೇಳ್ತಾರೆ. ನಂಗೆ ಗೊತ್ತುಂಟು ನಿಶುಂಭರು ಬಹಳ ಭಯಂಕರ, ಅವಳು ಸಾಮಾನ್ಯ ಗೊತ್ತುಂಟು. ಆದರೆ ಏನು ಮಾಡೋದು, ನಾನು ಪ್ರತಿಜ್ಞೆ ಮಾಡಿದ್ದೇನಲ್ವಾ, ಯಾರು ನನ್ನ ಯುದ್ಧದಲ್ಲಿ ಗೆಲ್ತಾರೋ ನಾನು ಅವರನ್ನೇ ಮದುವೆ ಆಗೋದು, ಬೇರೆಯವ್ರನ್ನ ಮದುವೆ ಆಗೋದಿಲ್ಲ. ನನ್ನನ್ನು ಮೊದಲು ಯುದ್ಧದಲ್ಲಿ ಗೆಲ್ಲಬೇಕು, ಅವರ ಶಕ್ತಿಯನ್ನು ನೋಡಿದ ಮೇಲೆ ನಾನು ಅವರನ್ನು ಮದುವೆ ಆಗ್ತೇನೆ. ನೀವು ಅವ್ರ ಶಕ್ತಿ ಉಂಟಾ ಅದನ್ನು ನೋಡ್ಕೊಂಡು ಬನ್ನಿ ಮೊದಲು ಅಂತ ಯುದ್ಧ ಮಾಡ್ಲಿಕ್ಕೆ ಬರಲಿಕ್ಕೆ ಹೇಳಿ ಅಂತ ಹೇಳ್ತಾಳಂತೆ. ಆಗ ಸಾ ತಮಾಂ ಪ್ರಾಹ ಕಿಂ ಕುರ್ಮಿ ಯದನ ಆಲೋಚಿತ ಕೃತ ಮನೋರಥಸು ತದ್ಗಚ್ಚ ಶುಂಭಾಯ ತ್ವಂ ನಿವೇದಯ ತದೈವ ಮುಕ್ತಸ್ತ್ವಭ್ಯಾಗಾಂ ಸ್ವಸ್ಸಕಾಶಾಂ ಮಹಾಸುರ ಸಾ ಚಾಗ್ನಿ ಕೋಟಿ ಸದೃಶಿ ಮತ್ವೈವಂ ಕುರು ದಕ್ಷಮಂ. ಆಗ ಅವ್ರು ಹೇಳ್ತಾರಂತೆ, ಅಲ್ಲ ನೀ ಸುಗ್ರೀವ ಹೇಳ್ತಾರಂತೆ, ನೀ ಏನು ಮಾತಾಡ್ತಾ ಇದ್ದಿ, ಇವಳು ಇದ್ದಾಳಲ್ವ, ಈ ದೇವಿ ಇದ್ದಾಳಲ್ವಾ, ಎಂತೆಂಥವರನ್ನೆಲ್ಲ ಸೋಲಿಸಿದಾಳೆ ಗೊತ್ತುಂಟ ನಿಂಗೆ, ಈ ಶುಂಭರು ಎಂತೆಂಥವರನ್ನೇ ಸೋಲಿಸಿದಾಳೆ ಗೊತ್ತುಂಟ ನಿಂಗೆ ಅಂತ ಕೇಳ್ತಾರಂತೆ. ಹೇಳಿದೆ, ಎಲ್ಲರನ್ನೂ ಗೆದ್ದಿದ್ದಾರೆ, ಇನ್ನೊಂದು ಗೆಲ್ಲೋದು ಕಷ್ಟವಾ, ಯಾಕೆ ಸುಮ್ಮನೆ ಗಲಾಟೆ ಮಾಡ್ತಾರೆ, ಸುಮ್ಮನೆ ಬಂದು ಬಿಡಲ್ವಾ ಅಂತ ಆ ಸುಗ್ರೀವ ಹೇಳ್ತಾನಂತೆ. ಯಾಕೆ ಹೇಳ್ತಾನಂತೆ, ನಾನು ಪ್ರತಿಜ್ಞೆ ಮಾಡಿ ಆಗಿದೆ, ಇನ್ನೆಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಟ್ಟು ಬರೋದ ಯುದ್ಧಕ್ಕೆ ಬರಲಿ, ಮತ್ತೆ ನಾನು ನೋಡ್ಕೊಳ್ತೇನೆ ಅಂತ ಅಂದರೆ ನಾನು ಮತ್ತೆ ನೋಡ್ಕೊಳ್ತೇನೆ ಅಂತ ಅವನು ಹೇಳ್ತಾನಂತೆ. ಅವಳು ಹೇಳ್ತಾಳಂತೆ. ಆಗ ಇದು ಸುಗ್ರೀವ ವಚನಂ ನಿಶಮ್ಯ ಸಮಹಾಸುರ ಪ್ರಾದೂರಸ್ಥಿತಂ ಶುಂಭೋ ದಾನವಂ ಧೂಮ್ರಲೋಚನಂ. ಆಗ ಹೀಗೆ ಹೇಳಿದ್ಲು ಅಂತ ಶುಂಭನಿಗೆ ಹೇಳ್ತಾನಂತೆ ಸುಗ್ರೀವ, ಹೀಗೆಲ್ಲ ಅವಳು ಹೇಳಿದ್ಲ ದೇವಿ, ಹೀಗೆಲ್ಲ ಹೇಳಿದ್ಲು ಅಂತ. ಆಗ ಇವನಿಗೆ ಭಯಂಕರ ಸಿಟ್ಟು ಬಂತಂತೆ ಶುಂಭನಿಗೆ. ಇವಳು ಹಾಗೆಂತ ಹೇಳುದಂದ್ರೆ ಅಂತ, ನಾನು ಸಾಮಾನ್ಯನ ಅಂತೆಲ್ಲ ತುಂಬ ಸಿಟ್ಟು ಬಂತಂತೆ. ಆಗ ಧೂಮ್ರಾಕ್ಷಕಚಿತ್ತಾಂ ದೃಷ್ಟಾಂ ಕೇಶಾಕರ್ಷ್ಣ ವಿಹ್ವಲಾಂ ಸಾಪರಾಧಾಮಿತ ದಾಸೀಂ ಕೃತ್ವಾ ಶೀಘ್ರಮಿಹಾನಯ ಯಶ್ಚಾಸ್ಯ ಪಕ್ಷ ಕಶ್ಚಿತ್ ಭವಿಷ್ಯತಿ ಮಹಾಬಲ ಸಹಂತವ್ಯೋ ಅವಿಚಾರೇವ ಯದಿ ಸ್ಯಾತ್ ಪಿತಾಮಹಃ. ಆ ದುಷ್ಟನ ಬುದ್ಧಿ ನೋಡಿ ಧೂಮ್ರಾಕ್ಷ ಅಂತ ಒಬ್ಬನನ್ನು ಕರೀತಾನಂತೆ, ಇನ್ನೊಬ್ಬ ರಾಕ್ಷಸ. ನೀನುಂಟಲ್ವಾ ಈಗಲೇ ಹೋಗ್ಬೇಕು ಅವಳ ಹತ್ರ, ಅವಳನ್ನು ಅವಳ ಕೂದಲನ್ನು ಹಿಡಿದುಕೊಂಡು ಅಟ್ಟಿಸ್ಕೊಂಡು ಅವಳನ್ನು ಇಲ್ಲಿ ತರಬೇಕು. ಅಲ್ಲ ಅವಳ ರಕ್ಷಣೆಗೆ ಯಾರಾದರೂ ಬಂದರೆ ಅಂತ ಕೇಳಿದರೆ, ರಕ್ಷಣೆಗೆ ಯಾರು, ಬ್ರಹ್ಮ ಬೇಕಾದರೆ ಬರಲಿ ರಕ್ಷಣೆಗೆ, ಅವನು ಬಂದರೂ ಅಡ್ಡಿಲ್ಲ, ಅವನನ್ನು ಸೋಲಿಸಿ ಅವಳನ್ನು ಕರ್ಕೊಂಡು ಬಾ ಅಂತ. ಅವನ ಒಂದು ಸಿಟ್ಟಿನ ಆ ಒಂದು ಸ್ಥಾನವನ್ನು ನೋಡಿ ಹೇಳ್ತಾನೆ, ಸೈವ ಮುಕ್ತ ಶುಂಭೇನ ಧೂಮ್ರಾಕ್ಷೋ ಕ್ಷೋಣಿ ಶತೈ ಬುಧಷಡ್ಭಿರ್ಮಃ ತೇಜ ವಿಂಧ್ಯಂ ಗಿರಿಮುಪಾದ್ರವತ್ ಸತತ್ರ ದೃಷ್ಟ್ವಾ ತಾಂ ದುರ್ಗಾಂ ಭ್ರಾಂತೃದೃಷ್ಟಿರ್ವಾಚಃ ಏಹ್ಯೇಹಿ ಮೂಢೇ ಭರ್ತಾರಂ ಶಂಭುಂ ಇಚ್ಛಸ್ವ ಕೌಶಿಕಿ ನ ಚೇದ್ ಬಲ ನಯಿಷ್ಯಾಮಿ ಕೇಶಾಕರ್ಷಣ ವಿಫಲಾಂ. ಹೇಳ್ತಾನಂತೆ. ಅವನಿಗೆ ದಿಮಾಗ್ ನೋಡಿ ಹೋಗ್ತಾನಂತೆ. ಹೇಳ್ತಾನೆ, ನಿಂಗುಂಟಲ್ವಾ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೇನೆ, ಆಗ ನೀನು ಬರುವುದಿಲ್ಲ ಹೇಳಿದ್ದಲ್ವಾ, ಇನ್ನೊಂದ್ಸಲ ಹೇಳ್ತೇನೆ, ನೀನು ಈಗಲೇ ಬರಬೇಕು, ಬಂದು ಶುಂಭರನ್ನು ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ಉಂಟಲ್ಲ ಪುನಃ ನಿನ್ನ ಕೂದಲನ್ನು ದರ ಅಂತ ಹೇಳ್ಕೊಂಡು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಆ ಧೂಮ್ರಾಕ್ಷ ಹೇಳ್ತಾನಂತೆ. ಆಗ ಅವಳು ಏನು ಮಾಡ್ತಾಳೆ ಹೇಳ್ತಾಳೆ, ಪ್ರೇಷಿತೋ ಸಿಂಹ ಶುಂಭೇನ ಬಲ ನೇತುಂ ಹಿಮಾಂ ಮಿಖಿಲ ತತ್ರ ಕಿಂ ಹ್ಯಬಲ ಕುರ್ಯಾದ್ ಯಥೇಚ್ಛ ಕುರು ಹೇಳ್ತಾನಂತೆ. ಹೌದಾ, ನೀವು ಶುಂಭ ಕಳಿಸಿದ ನಿಮ್ಮನ್ನು, ನಾನು ಅಬಲೆ, ನನಗೇನು ಶಕ್ತಿ ಇಲ್ಲ, ನೀನು ಏನು ಹೇಳ್ತೀಯಲ್ಲ ನಾನು ಮಾಡ್ತೇನೆ ಅಂತೆಲ್ಲ ಅವಳು ಹೇಳ್ತಾಳಂತೆ. ಆ ದೇವಿ ಹೇಳ್ತಾಳಂತೆ, ಅದೇ ನನಗೇನು ಶಕ್ತಿ ಇಲ್ಲ, ಅವನೇ ಹೇಳಿದ್ದಂತೆ ನಾನು ಎಂತ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಕರ್ಕೊಂಡು ಹೋಗು, ಬಾ ಬೇಗ ಕರ್ಕೊಂಡು ಹೋಗು ಅಂತ ಅವಳು ಹೇಳ್ತಾಳಂತೆ. ಆಗ ಏವ ಮುಕ್ತೋ ವಿಭಾವರ್ಯ ಬಲವಾನ್ ಧೂಮ್ರಲೋಚನ ಸಮಭಿತಾವತ್ ತರಿತೋ ಗದಾಮಾದೈ ವೀರ್ಯವಾನ್ ತಮಾಪತಂತಂ ಸಗದಂ ಹುಂಕಾರೇಣೇವ ಕೌಶಿಕಿ ಸಬಲಂ ಭಸ್ಮಸಾ ಚಕ್ರೇ ಶುಷ್ಕಮಗ್ನಿರಿವೇಂದನಂ. ಆಗ ಓಡಿ ಬರ್ತಾಳಲ್ವ, ಇವನು ಓಡಿ ಬರ್ತಾನಲ್ವ, ಆಗ ಇವನೇನೋ ಅನ್ಕೊಂಡ, ಇವಳಿಗೆ ಸೋತೇ ಬಿಟ್ಲು ಅಂತ ಅನ್ಕೊಂಡ. ಅಲ್ಲಿ ನೋಡಿದ್ರೆ ಬೇರೆ ಕತೆ, ಅವಳು ಕೇವಲ ಹುಂಕಾರ ಮಾಡಿಬಿಟ್ಲಂತೆ. ಏನು ಹುಂಕಾರವನ್ನು ಮಾಡಿ ಅವನನ್ನು ಭಸ್ಮ ಮಾಡಿಬಿಟ್ಲಂತೆ. ಅವನೇನು ಅಂದ್ಕೊಂಡು ಬಂದದೇನು, ನಾನೀಗ ಇವಳಿಗೆ ಶಕ್ತಿ ಇಲ್ಲ, ನಾನು ಇವಳನ್ನು ಕರ್ಕೊಂಡು ಹೋಗ್ತೇನೆ ಅಂತ. ಅಲ್ಲಿ ನೋಡಿದರೆ ಬೇರೆನೇ ಆಯಿತು, ಹುಂಕಾರ ಮಾಡಿ ಅವನನ್ನು ಸಾಯಿಸಿಬಿಟ್ಲಂತೆ. ಭಸ್ಮ, ಅವನೊಂದು ಅಂಗಸ ಕಾಣಲಿಕ್ಕಿಲ್ಲ, ಆ ಥರ ಭಸ್ಮ ಮಾಡಿಬಿಟ್ಲು. ಅಷ್ಟೆಲ್ಲ ಬೇರೆಯವರು ಸಹ ಬಂದ್ರಂತೆ, ಅವರನ್ನೆಲ್ಲ ಕೂಡ ಅದೇ ರೀತಿಯಾಗಿ ಭಸ್ಮ ಮಾಡಿ ಸಾಯಿಸಿಬಿಟ್ಲಂತೆ ಯಾರು, ಆ ದೇವಿ. ತದೋಹಾಹ ಕೃತಮ್ಮ ಭೂ ಜಗತ್ಯಸ್ಮಿನ್ ಚರಾಚರೇ ಸಬಲಂ ಭಸ್ಮಸಾ ನೀತಂ ಕೌಶಿಕ್ಯ ವೀಕ್ಷ ದಾನವಂ ತಚ್ಚ ಶುಂಭೋಪಿ ಶುಶ್ರಾವ ಮಾ ಶಬ್ದಂ ಉದಾರಿತಂ ಅಥ ಜಿದೇಶ ಬಲಿನೋ ಚಂಡಮುಂಡೋ ಮಹಾಸುರೋ.
ಆನಂತರ ಏನು ಮಾಡಿದ, ಇವನಿಗೆ ಅದೇ ಎಷ್ಟು ಗೊತ್ತಾಯ್ತು ಅವನಿಗೆ, ಏನೋ ದೊಡ್ಡ ಸೌಂಡ್ ಬಂತು, ಭಸ್ಮವಾದಾಗ ದೊಡ್ಡ ಶಬ್ದ ಬಂತಂತೆ. ಆಗ ಆ ಶುಂಭ ಏನು ಮಾಡಿದ್ರು ಕೇಳಿದರೆ, ಚಂಡಮುಂಡರಿದ್ರಲ್ವ ಅವ ಸತ್ತ, ಎಲ್ಲಿ ಧೂಮ್ರಾಕ್ಷ ಚಂಡಮುಂಡರನ್ನ ಹಿಂದೆ ಇದ್ರಲ್ವ ಅವರನ್ನು ಪುನಃ ಕಳಿಸ್ತಾನಂತೆ. ಈ ಚಂಡಮುಂಡರ ಹಿಂದೆ ಒಂದ್ಸಲ ಮಹಿಷಾಸುರ ಕೂಡ ಅವರಿಬ್ಬರನ್ನು ಕಳಿಸಿದ್ದ, ಸೋತು ಭಯದಿಂದ ಬಂದಿದ್ದು, ಸಿಟ್ಟು ಕಮ್ಮಿ ಆಗಿದೆ ನೋಡಿ. ಚಂಡಮುಂಡರು ಅಂತ ಮುಂದೆ ಬರ್ತದೆ. ಚಂಡಮುಂಡರು ಯಾವ ರೀತಿಯಾಗಿ ಸಾಯ್ತಾರೆ ಕೇಳಿದರೆ, ಚಂಡ ಮೊದಲು ಸಾಯಿಸ್ಲಿಕ್ಕೆ ಹೋಗ್ತಾನಂತೆ ಅವಳನ್ನು, ದೇವಿಯನ್ನು ಕರ್ಕೊಂಡು ಹೋಗ್ಲಿಕ್ಕಂತ. ಆದರೆ ಚಂಡನ ಸಾಯಿಸ್ತಾಳೆ. ಪುನಃ ಮುಂಡ ಕೂಡ ಅದೇ ಹೋಗ್ತಾನಂತೆ, ಅದೇ ಮಾಡಲಿಕ್ಕೆ. ಮುಂಡನನ್ನು ಕೂಡ ಅದೇ ರೀತಿಯಾಗಿ ಸಾಯಿಸ್ತಾಳೆ. ಆದರೆ ಇಲ್ಲಿ ನಮ್ಮದೇ ಕಥೆ ಅಂತ ಹೇಳುವಂಥದ್ದು. ಒಂದ್ಸಲ ಇದು ಒಂದ್ಸಲ ಆಕೆ ಒಂದು ಕೆಟ್ಟ ಕೆಲಸವನ್ನು ಮಾಡಿ ಅದು ತಪ್ಪಂತ ಗೊತ್ತಿರ್ತದೆ, ಆದರೂ ಕೂಡ ಪುನಃ ಮಾಡ್ಲಿಕ್ಕೆ ಹೋಗ್ತೇವೆ ಅಂತ ಕೆಲಸವನ್ನು. ಈ ಚಂಡಮುಂಡರಿಗೆ ಒಂದ್ಸಲ ಆದದ್ದ, ಹಿಂದೆ ಒಂದ್ಸಲ ಪೆಟ್ಟಿದ್ದಾರೆ, ಆದರೂ ಕೂಡ ಪುನಃ ಅದೇ ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮದೇ ಬುದ್ಧಿ, ನಾವು ಕೂಡ ಅಂಥದ್ದೇ ಕೆಲಸ ಮಾಡುವುದಿಲ್ವಾ, ಏನು ತಪ್ಪಂತ ಗೊತ್ತಿರ್ತದೆ ಆದರೂ ಕೂಡ ಪುನಃ ಅದನ್ನೇ ಮಾಡ್ಲಿಕ್ಕೆ ಹೋಗುವಂಥದ್ದು. ಅಂತಹ ಬುದ್ಧಿ ಇದೆ, ಅದನ್ನು ಆ ದುರ್ಗಾದೇವಿ ಸಾಯಿಸಬೇಕು ಅಂದರೆ ನಾವು ಈ ಕಥೆಯನ್ನು ಓದಿ ಅರ್ಥ ಮಾಡ್ಕೊಳ್ಬೇಕು, ಅನುಸಂಧಾನ ಮಾಡಿಕೊಳ್ಬೇಕು. ಸುಮ್ಮನೆ ಇತಿಹಾಸ ಕಥೆ ಅಲ್ಲ. ಆ ಚಂಡಮುಂಡರು ಅಂತಹ ಬುದ್ಧಿ ನಮ್ಮಲ್ಲೂ ಇದೆ, ಅಂತಹ ಬುದ್ಧಿಯನ್ನು ನಾಶ ಮಾಡು ದೇವಿ ಅಂತ ನಾವು ಆ ದೇವಿ ಹತ್ರ ಕೇಳಬೇಕು. ಆಗ ಅಂತಹ ಬುದ್ಧಿ ನಮ್ಮಲ್ಲಿ ಕೂಡ ನಾಶವಾಗ್ತದೆ. ಆಗ ಆಯಿತು, ಅವರಿಬ್ಬರು ಚಂಡಮುಂಡರು ಹೋಗ್ತಾರೆ. ಹೋಗಿ ಸಮಾಜಗಾಮ ಸಾಸ ಯತ್ರಾಸ್ತೆ ಕೋಶ ಸಂಭವ ಸದಾಯಾಂತ ನೃಪು ಬಲಂ ದೃಷ್ಟ್ವಾ ಕೋಟಿಶಿತಾವರಂ. ಆಗ ಅವರೆಲ್ಲ ಹೋಗ್ತಾರಂತೆ. ಆ ಚಂಡಮುಂಡರು ಹೋಗಿ ಅವಳನ್ನು ಆಕ್ರಮಣ ಮಾಡ್ಲಿಕ್ಕಂತ ಹೋಗ್ತಾರಂತೆ. ಆಗ ಬೇರೆ ಆಯ್ತಲ್ಲಿ, ಆಕ್ರಮಣ ಮಾಡ್ಲಿಕ್ಕಂತ ಹೋದ್ರಲ್ವ, ಆ ಕೌಶಿಕಿಯ ಒಂದು ಸಿಂಹ ಇತ್ತಲ್ವ, ಆ ಸಿಂಹವೇ ಎಲ್ಲರನ್ನು ಅಟ್ಟಾಡ್ಸ್ಕೊಂಡು ಓಡಿಸ್ತದಂತೆ, ಎಲ್ಲರನ್ನೂ ಓಡಿಸ್ತದಂತೆ. ಯಾವ ರೀತಿ ಕೇಳಿದರೆ, ಸಿಂಹೋದ್ರವ ದುತಥ ಪಾಠಯಂಥ ನವಾನ್ ರಣೇ ಕಾಂಶಿತ್ಕರ ಪ್ರಹಾರೇಣ ಕಾಶಿದಾಸ್ಯೇನ ಲೀಲಯ ನಕರೈ ಕಾಶಿದಾಕ್ರಮ್ಯ ಉರಸಾ ಪ್ರಮಮ ತಚ ತೇ ವಧ್ಯಮಾನ ಸಿಂಹೇನ ಗಿರಿಕಂದರವಾಸಿನ. ಎಂತಾಯ್ತು ಕೇಳಿದರೆ, ಆ ಸಿಂಹ ಎಲ್ಲರನ್ನು ಓಡಿಸಿ ಯಾವ ರೀತಿಯಾಗಿ ಕೇಳಿದರೆ, ಸಿಂಹಕ್ಕೆ ಆಗಿದೆ ಯಾವುದು, ಕೆಲವರನ್ನು ಕೈಯಿಂದ ಓಡಿಸಿತಂತೆ, ಇನ್ನು ಕೆಲವರನ್ನು ಹಾಸ್ಯ ಬಾಯಿಂದ ಒಂದು ಕಚ್ಚಿ ಅಥವಾ ಒಂದು ಹುಂಕಾರ ಮಾಡಿ ಎಲ್ಲರನ್ನು ಓಡಿಸಿದಂತೆ, ಇನ್ನು ಕೆಲವರನ್ನು ಉಗುರಿಂದ ಆಕ್ರಮಣ ಮಾಡಿ ಪರಪರ ಅಂತ ಆಕ್ರಮಣ ಮಾಡಿ ಓಡಿಸಿದಂತೆ, ಇನ್ನು ಕೆಲವನ್ನು ಉರಸ ಎದೆಗೆ ಗುದ್ದಿ ಓಡಿಸಿದಂತೆ. ಆ ಸಿಂಹದ ಒಂದು ಪರಾಕ್ರಮವನ್ನು ಕೂಡ ಇಲ್ಲಿ ಹೇಳ್ತಾರೆ. ಆಗ ಇವರಿಗೆ ಭಯಂಕರ ಹೆದರಿಕೆ ಆಗ್ತದಂತೆ. ಆ ಚಂಡಮುಂಡರಿಗೆ ಏನಾಗ್ತಾ ಇದೆ, ನಮ್ಮ ಸೈನ್ಯ ಈ ರೀತಿಯೆಲ್ಲ ಆಗ್ತಾ ಉಂಟಲ್ವಾ ಅಂತ ನೋಡಿ ಆರ್ತವಾದಂತಹ, ಅಂದರೆ ಆರ್ಥ ಅಂತ ಹೇಳಿದರೆ ಭಯಪಡ್ತಾ ಇರುವಂತಹ ಆ ಸೇನೆ ನೋಡಿ ಚಂಡಮುಂಡರು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಸಮಾದ್ರವೇತಾಂ ದುರ್ಗಾಂ ವೈ ಪತಂಗೌ ವ್ಯಪಾವಕಂ ತವಾ ಪತಂತೋ ರೌದ್ರೌ ವೈ ದೃಷ್ಟ್ವಾ ಕ್ರೋಧ ಪರಿಪ್ಲುತ ತ್ರಿಶಾಖಾಂ ಭೃಕುಟೀಂ ವಕ್ತ್ರೇ ಚಕಾರ ಪರಮೇಶ್ವರಿ ಭೃಕುಟೇ ಕುಟಿಲಾ ದೇವ್ಯ ಲಲಾಟ ಫಲಕಾದೃತಂ ಕಾಳಿ ಕರಾಳದನ ವಿಸ್ತೃತ ಯೋಗಿನಿ ಶುಭ. ಆಗ ಹೇಳ್ತಾರೆ, ಅವರು ಬರ್ತಾರಂತೆ. ಯಾರು? ಶುಂಭರು ಬರ್ತಾ ಇರುವಾಗ ಆ ಕೌಶಿಕಿ ಒಂದು ಬಾಯಿಂದ ಒಬ್ಬಳನ್ನು ಬಿಡ್ತಾಳಂತೆ. ಅವಳನ್ನು ಬಿಟ್ಟು ನೀ ಈ ಕೆಲಸ ಮಾಡು, ನೀ ಎಲ್ಲವನ್ನು ಸಾಯಿಸು ಅಂತ ಅವಳು ಹೇಳ್ತಾಳಂತೆ. ಅಂದರೆ ಆ ಬಾಯಿಂದ ಬಂದ ರೂಪ ಯಾವುದಕ್ಕಿದೆ ಅದು ಲಕ್ಷ್ಮಿದ್ದೇ ರೂಪ ಅಂತ ಹೇಳುವಂಥದ್ದು. ಅದು ಕೂಡ ಲಕ್ಷ್ಮಿದ್ದೇ ರೂಪ. ಅವಳು ಬಂದು ಹೇಳ್ತಾಳಂತೆ, ನೀ ಈ ಕೆಲಸವನ್ನು ಮಾಡು, ಎಲ್ಲ ನಾನೇ ಮಾಡೋದು ಬೇಡ, ನೀನು ಮಾಡುವಂತ ಆ ಒಂದು ಬಂದಂತಹ ರೂಪಕ್ಕೆ ಹೇಳ್ತಾಳಂತೆ, ಆ ರೂಪ ಕೌಶಿಕಿ ರೂಪ. ಆಗ ಅವಳೇನು ಮಾಡ್ತಾಳೆ ಅಂತ ಹೇಳ್ತಾರೆ. ಕಟ್ವಾಂಗ ಮಾದಾಯಕರೇಣ ರೌದ್ರಂ ವಸಿಂಚ ಕಾಲಾಂಜನ ಕೌಶಮುಗ್ರಂ ಸಂಶುಕ್ರಗಾತ್ರ ರುದಿರಾಪ್ಲುತಾಂಗಿ ನರೇಂದ್ರ ಮೂರ್ಧ್ನಾ ಸ್ರಜಮುದ್ವಹಂತಿ ಕಾಂಚಿತ್ ಖಡ್ಗೇನ ಚಿಚ್ಚೇದ ಕಟ್ವಾಂಗೇನ ಪರಾಂದ್ರಣೆ ನೆಶೂದೇದ್ಭೃಶಂ ಕ್ರುದ್ಧ ಸರಥಾಶ್ವಾಗಜಾನ್ ರಿಪೂನ್. ಅವಳು ಸಾಮಾನ್ಯವ, ಅವಳು ಅದೇ ಶಕ್ತಿ. ಹಾಗಾಗಿ ಅವಳು ಕೂಡ ಎಲ್ಲ ಬಂದಂತಹ ಎಲ್ಲ ಸೈನ್ಯವನ್ನೆಲ್ಲ ಅಶ್ವ ರಥ ತುರ ಆನೆ ಇವುಗಳನ್ನೆಲ್ಲ ಸಾಯಿಸಿ ಬಿಡ್ತಾಳಂತೆ ಅವಳು ಕೂಡ. ಅಷ್ಟೇ ಅಲ್ಲದೆ ಚರ್ಮಾಂಕುಶಂ ಮೃದ್ಗರಂ ಚ ಸದುನುಷ್ಕಂ ಸಘಂಟಿಕಂ ಕುಂಜರಂ ಸಹ ಯಂತ್ರೇಣ ಪ್ರಚಿಕ್ಷೇಪ ಮುಖ್ಯಂಬಿಕಾ. ಅಂಬಿಕಾ ಅವಳು ಏನು ಮಾಡ್ತಾಳೆ ಕೇಳಿದರೆ, ಈ ಆನೆಯನ್ನು ಉಂಟಲ್ವಾ, ಈ ಆನೆಯನ್ನು ಯುದ್ಧದಲ್ಲಿ ಯಾವುದಕ್ಕೆ ಬಳಕೆ ಮಾಡ್ತಾರೆ ಕೇಳಿದರೆ, ಈ ಧನುಸ್ಸು ಬಾಣ ಇದನ್ನೆಲ್ಲ ಇಡ್ಲಿಕ್ಕೆಲ್ಲ ಬಳಕೆ ಮಾಡ್ತಾರೆ. ಏನು ಮಾಡಿಲ್ಲ ಕೇಳಿದರೆ, ಆ ಆನೆಯನ್ನು ಇಟ್ಕೊಂಡು ತೆಗೆದು ಬೀಸಿಲ್ಲಂತೆ ರಾಕ್ಷಸನ ಮೇಲೆ. ಆ ಆನೆಯೂ ಸಾಯಬೇಕು, ಹಾಗೇನೆ ಆ ರಾಕ್ಷಸರು ಕೂಡ ಸಾಯಬೇಕು. ಆ ರೀತಿಯಾಗಿ ಅವಳು ಅಂಬಿಕೆ ಅವರ ಮೇಲೆ ಬೀಸ್ತಾ ಇದ್ದಾಳಂತೆ. ಆಗ
ಏಕಂ ಜಗ್ರಾ ಕೇಶೇಶು ಗ್ರೀವಾಯಾಮಪರಂ ತಥಾ ಪಾದೇನ ಕ್ರಮ್ಯ ಚೈವಾನ್ಯ ಪ್ರೇಷಯಾಮಾಸ ಮೃತ್ಯವೆ ತಸ್ಬಲಂ ದೇವ್ಯಾ ಭಕ್ಷಿತಂ ಸ್ವಬಲಾಧಿಪಂ ದೃಷ್ಟ್ವಾ ಪದುದ್ರಾವತಂ ಚಂಡೀ ದೃಶೇ ಸ್ವಯಂ. ಆಗ ಎಲ್ಲರನ್ನು ಮೃತ್ಯುವಿಗೆ ಅಂತ ಆ ಮೃತ್ಯುವಿನ ಬಾಯಿಗೆ ಹಾಕ್ತಾ ಇದ್ದಾಳಂತೆ. ಆಗ ಇನ್ನೊಬ್ಬ ರುರು ಅಂತ ಒಬ್ಬ ಬರ್ತಾನಂತೆ. ರಾಕ್ಷಸರ ಶಕ್ತಿ ಕಮ್ಮಿ ಆಗಿಲ್ಲ ನೋಡಿ, ಅದು ಅವರ ಶಕ್ತಿ ಇದ್ದೇ ಇರ್ತದೆ, ಅವರ ಸೈನ್ಯ ಕೂಡ ತುಂಬ ವಿಸ್ತಾರವಾಗಿರ್ತದೆ. ಅಂತಹ ಸೈನ್ಯವನ್ನು ಇಟ್ಕೊಂಡು ಬರ್ತಾಳಂತೆ. ಅವನನ್ನು ಕೂಡ ಆಜಗಾನಾತ್ ಶಿರಸಿ ಕಟ್ವಾಂಗೇ ನಮಃ ಸುರಂ ಸಪಪಾದಹತೋ ಭೂಮ್ಯಾಂ ಚಿನ್ನಮೂಲೈವದ್ರುಮಃ ಪ್ರಾಹ ಗಚ್ಚಸ್ಸು ಸುಬಗೆ ಚಂಡಮುಂಡೋ ಯುಹಾನಯ ಸ್ವಯಂ ಹಿ ಮಾರಯಿಷ್ಯಾಮಿ ತೌವಾ ನೇತುಂ ಸಮರ್ಹಸಿ. ಆಗ ಅವನು ಕೂಡ ಆ ರುರು ಅಂತೇನು ರಾಕ್ಷಸಿದ್ದಾನೋ ಅವನು ಕೂಡ ಬಂದಂತೆ, ಅವನ ಸೈನ್ಯವನ್ನು ಕೂಡ ನಾಶ ಮಾಡಿದ್ಲಂತೆ. ಆಗ ಏನಾಯಿತು, ಅಲ್ಲಿ ಕೌಶಿಕಿ ಅಂತ ಒಬ್ರು ಇದ್ದಲ್ಲ, ಕೌಶಿಕಿ ಯಾರ ಬಾಯಿಂದ ಅವಳು ಬಂದ್ಲು, ಅವಳು ಹೇಳ್ತಾಳಂತೆ, ನೀನು ಅವಳಂತ ಯಾರಿದ್ದಾಳಲ್ವಾ ಅವಳಂತ, ನಾನು ಅವಳಂತ ಹೇಳ್ತಾಳಂತೆ, ಯಾರಿಬ್ಬರಿದ್ದಾರಲ್ವ ಚಂಡಮುಂಡರಿದ್ದಾರಲ್ವ ಅವರನ್ನು ಅಂತ ಅವರಿಗೆ ಆಜ್ಞೆಯನ್ನು ಮಾಡ್ತಾಳಂತೆ. ಆಗ ಶುತ್ವಯ ವಚನಂ ದೇವ್ಯಾ ಸಾಭ್ಯ ದ್ರವದತ್ತೌ ಉಭೌ ಪ್ರರುದ್ರವತು ಭಯಾರ್ಥೋ ದಿಶಮಾಶ್ರಿತ್ಯ ದಕ್ಷಿಣಾಂ ತಸ್ಥೋ ಅಪಿ ವೇಗೇನ ಪ್ರಾಧಾವತ್ ತ್ಯಕ್ತವಾಸಸೌ ಸಾಧಿರುಷ್ಯ ಮಹಾವೇಗಂ ರಾಸವಂ ಗರುಡೋಪಮಂ. ಅವಳಿಗೆ ಹೇಳಿದ್ದೆ ತಡ, ಇಬ್ಬರು ಕೂಡ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಚಂಡ ಮುಂಡದಿಬ್ಬರು ಕೂಡ ವೇಗವಾಗಿ ಓಡ್ತಾರಂತೆ. ಅಂದರೆ ಪ್ರಾಣ ಭಯ, ನಮ್ಮ ಪ್ರಾಣಿಗೆ ಹೋಗೇ ಹೋಗ್ತಿದೆ ಅಂತ. ಹಿಂದೆ ಗೊತ್ತಾಗಬೇಕಿತ್ತೆ ಬೇಡವಾ, ಹಿಂದೆ ಅಷ್ಟೆಲ್ಲ ಹಿಂದೆ ಸಲ ಪೆಟ್ಟು ತಿಂದಿದ್ದೇವೆ ಅಂತ ಕೇಳಲಿಲ್ಲ. ಈಗ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ಅವಳು ಕೂಡ ಯಾವ ರೀತಿಯ ಕೇಳಿದರೆ, ಏನು ಬಟ್ಟೆ ಇಲ್ಲ ಬರೆ ಇಲ್ಲ, ಮೈಯಲ್ಲಿ ಎಂತ ಇಲ್ಲ ಅಂತ ಹೆದರಿಕೆಯಲ್ಲಿ ಯಾವುದೂ ಇಲ್ಲ ಮೈಯಲ್ಲಿ, ಆದರೂ ಕೂಡ ಓಡುದು ಬಹಳ ವೇಗವಾಗಿ ಓಡ್ತಾ ಇದ್ದಾರಂತೆ. ಆಗ ಯಥೋ ಗತೌ ಚ ದೈತ್ಯೋ ತತ್ರೈವಾನುಯಯೌ ಶಿವ ಸ ದದರ್ಶಕ ದದಾ ಪೌಂಡ್ರ ಮಹಿಷಂ ವಯ್ಯಮಸ್ತಿ ಚ ಸಾ ತಸ್ಯೋತ್ಪಾಟಯಾಮಾಸ ವಿಷಾಣಾಂಬುಜಗಾಕೃತಿಂ ತಂ ಪ್ರವೇಶ್ಯ ಕರೇಣೈವ ದಾನವ ಅನ್ವಗಾಜ್ಯವಾತ್. ಆಗ ಅಲ್ಲಿ ಅವಳು ಆ ದೇವಿ ಏನು ಮಾಡ್ತಾಳೆ ಕೇಳಿದರೆ, ಬರ್ತಾ ಓಡ್ತಾ ಇರುವಂಥವ್ರನ್ನು ನೋಡಿ ಯಮನ ಒಂದು ಮಹಿಷವನ್ನು ಕೂಡ ನೋಡ್ತಾಳಂತೆ. ಹಾಗೆಯೇ ಸಾತಸ್ಯೋತ್ಪಾಟಯಾಮಾಸ ವಿಷಾಣಾಂಬುಜಗಾಕೃತಿಂ ತಂ ಪ್ರಗೃಶ್ಯ ಕರೇಣೈವ ದಾನವೌ ಅನ್ವಗಾಜ್ಯವಾತ್ ತೌ ಚಾಪಿ ಭೂಮಿಂ ಸಂತ್ಯಜ್ಯ ಜಗ್ಮುರ್ಗಗನಂ ತದಾ ವೇಗೇನ ಅಭಿಸತಾ ಸಾ ಚ ರಾಸಬೇನ ಮಹೇಶ್ವರಿ. ಅವಳು ಯಾವ ರೀತಿಯಾಗಿ ಓಡ್ತಾ ಇದ್ದಾಳೆ ಕೇಳಿದರೆ, ಕೇವಲ ಕತ್ತೆಯಿಂದ ಯಾಕೆ ಓಡ್ತಾ ಇದ್ದಾಳೆ ಕೇಳಿದರೆ, ನಿಮಗಿಂತ ದುರ್ಗತಿಯೇ ಬರ್ತದೆ ಅಂತ ಹೇಳಲಿಕ್ಕೆ ಕತ್ತೆಯ ಮೂಲಕ, ಕತ್ತೆಯ ವಾಹನ ಈಗ ಅವಳಿಗೆ, ಆ ಕತ್ತೆಯ ಮೂಲಕ ಓಡ್ತಾ ಇದ್ದಾಳಂತೆ. ಆಗ ಅವರೇನು ಮಾಡಿದ್ರು, ಆಕಾಶದ ಮೂಲಕ ಓಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಭೂಮಿಯಲ್ಲಿ ಎಲ್ಲಿ ಓಡಿದು ಬರ್ತಾ ಇದೆ, ಹಾಗಾಗಿ ಆಕಾಶದಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆಗ ಸದೋದರ್ಶ ಗರುಡಂ ಪನ್ನಗೇಂದ್ರಂ ಚಿಶಾದಿಶುಂ ಕರ್ಕೋಟಕಂ ಸದೃಷ್ಟೈವ ಊರ್ಧ್ವರೋಮ ಅವಿಜಾಯತ ಭಯಾನ್ ಮಾರ್ಯಾಶ್ಚ ಗರುಡೋ ಮಾಂಸಪಿಂಡೋಪಮೋ ಭವೋ ಭಯಾತ್ ಮಾರ್ಯಾಶ್ಚ ಗರುಡೋ ನ್ಯಪತಸ್ತಸ್ಯ ಪತ್ರ ಭಯಾತ್ ಮಾರ್ಯಾಶ್ಚ ಗರುಡೋ ಮಾಂಸಪಿಂಡೋಪಮೋ ಭವೋ. ಆಗ ಅವಳು ಓಡ್ತಾ ಇರುವಾಗ ಆ ಗರುಡ ಹೋಗ್ತಾ ಇದ್ದಾನಲ್ವಾ, ಅಲ್ಲಿ ಗರುಡ ಆಕಾಶ ಮಾರ್ಗ ಹೋಗ್ತಾ ಇರೋದಲ್ವಾ, ಹಾಗಾಗಿ ಅಲ್ಲಿ ಒಂದು ಹಾವನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನಂತೆ. ಆಗ ಏನು ಮಾಡಿದ, ಆ ಹಾವನ್ನು ಕಿತ್ಕೊಂಡು ಬಿಟ್ಲಂತೆ ಆ ದೇವಿ. ಯಾಕೇನೋ ಮುಂದೆ ಹೇಳ್ತಾರೆ, ಹಾವನ್ನು ಕಿತ್ಕೊಂಡು ಬಿಟ್ಲಂತೆ. ಗರುಡ ಕೂಡ ತನ್ನ ರೆಕ್ಕೆಯನ್ನು ಅವನ ರೆಕ್ಕೆಯ ಕೂಡ ಕೆಲವು ಬಿತ್ತಂತೆ. ಯಾಕೆ ಕೇಳಿದರೆ ಹೇಳ್ತಾರೆ, ನ್ಯಪತನಸ್ತಸ್ಯ ಪತ್ರಾಣಿ ರೌದ್ರಾಣಿ ಭಾತೃಣ ಖಗೇಂದ್ರ ಪತ್ರಾಣ್ಯಾದಾಯ ನಾಗಂ ಕರ್ಕೋಟಕಂ ತಥಾ ವೇಗೇನ ಅನುಸರದ್ದೇವಿ ಚಂಡಮುಂಡೋ ಭಯಾತುರೋ. ಅದನ್ನೆಲ್ಲ ಇಟ್ಕೊಂಡು ಇವಳು ಯಾಕೆ ಬರ್ತಾಳೆ ಕೇಳಿದರೆ, ಹಾವನ್ನು ಇಟ್ಕೊಂಡಿದ್ದಾಳೆ, ಅಷ್ಟೇ ಅಲ್ಲದೆ ರೆಕ್ಕೆಯನ್ನೆಲ್ಲ ಇಟ್ಕೊಂಡಿದ್ದಾಳೆ. ಎಲ್ಲ ಇಟ್ಕೊಂಡು ಚಂಡಮುಂಡರ ಹತ್ರ ಓಡಿ ಬರ್ತಾ ಇದ್ದಾಳಂತೆ. ಅವಳು ಬಂದು ಸಂಪ್ರಾಪ್ತೌ ಚ ದೇವಿ ಚಂಡಮುಂಡೋ ಮಹಾಸುರೋ ಬದ್ಧೋ ಕರ್ಕೋಟಕೇನೈವ ಬದ್ವಾ ವಿಂಧ್ಯಮುಪಾಗಮತ್ ನಿವೇದಯಿತ್ವ ಕೌಶಿಕ್ಯೈ ಕೋಶಮಾದಾಯ ಭೈರವಂ ಶಿರೋಭಿರ್ದಾನವೇಂದ್ರಾಣಾಂ ತಾಕ್ಷಪತ್ರೈಶ್ಚ ಶೋಭನೈಃ. ಆಗ ಯಾಕೆ ಕೇಳಿದರೆ, ಅವಳು ರೆಕ್ಕೆ ಹಾವನ್ನು ಇಟ್ಕೊಂಡು ಕೇಳಿದರೆ, ಆ ಹಾವನ್ನೆಲ್ಲ ಇಟ್ಕೊಂಡು ಆ ಚಂಡಮುಂಡರನ್ನು ಬಂಧನ ಮಾಡಿಬಿಟ್ಲಂತೆ. ಬಂಧನ ಮಾಡಿ ಯಾರಿಗೆ, ಕೌಶಿಕಿ ಕೊಡ್ಲಿಕ್ಕೆ ಹೋದ್ಲಂತೆ. ಅವಳು ಹೇಳಿದ್ದದಲ್ವಾ ತಗೊಂಡು ಬಾ ಅಂತ. ಹಾಗೆ ಆ ಕೌಶಿಕಿ ಹೇಳಿದ ಮಾತನ್ನು ಎಲ್ಲ ಲಕ್ಷ್ಮಿಯದ್ದೇ ಬೇರೆ ಬೇರೆ ರೂಪಗಳು, ನಾವು ಬೇರೆ ಅಂತ ಅಂದ್ಕೊಳ್ಳೋದಲ್ಲ, ಎಲ್ಲ ಅಂತಹ
ಅವಳ ಹತ್ರ ಹೇಳಿದ ಕರ್ಕೊಂಡು ಬರ್ತಾಳೆ, ಕೌಶಿಕಿ ಹತ್ರ ಕರ್ಕೊಂಡು ಬರ್ತಾಳಂತೆ. ಕರ್ಕೊಂಡು ಬಂದು ನಿವೇದನೆ ಮಾಡ್ತಾಳಂತೆ. ಆಗ ಅವಳ ತಲೆಯನ್ನು ಯಾವ ರೀತಿಯಾಗಿ ಕಟ್ತಾಳೆ ಕೇಳಿದರೆ, ಆ ತಾಕ್ಷ ಪತ್ರ ಗರುಡನ ರೆಕ್ಕೆ ಇತ್ತಲ್ವ, ಬಿತ್ತಂದು ಹೇಳಿದ್ರಲ್ವ, ಅಂತ ಪತ್ರದಿಂದ ಆ ತಲೆಯನ್ನು ಬಂಧನ ಮಾಡ್ತಾಳಂತೆ. ಅಂದರೆ ಆ ರಾಕ್ಷಸರಿಗುಂಟಲ್ವ ಕ್ರೂರವಾಗಿ ಉತ್ತರ ಕೊಡಬೇಕು, ಕ್ರೂರವಾಗಿ ಸಾಯಿಸಬೇಕು, ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡ್ತಾಳಂತೆ. ಆಗ ಕೃತ್ವಾ ಸಜಂ ಅನೂಪಮ್ಯಾಂ ಚಂಡಿಕಾಯ ನಿವೇದಯತ್ ದರ್ದ ಗರ್ಘರಾಂ ಚ ಮೃಗೇಂದ್ರಸ್ಯ ಚರ್ಮಣಸ್ಸ ಸಮರ್ಪಯತ್ ಸಜಂ ಚಂಡಾತ್ವಾದಾಯ ಚಂಡಂ ಚ ಮುಂಡಂಚ ಅಸುರನಾಯಕಂ ಚಕಾರ ಕುಪಿತಾ ದುರ್ಗಾ ವಿಷ್ಕರಸ್ಕೋ ಮಹಾಸುರೋ. ಆಗ ಏನಾಯ್ತು ಕೇಳಿದರೆ, ಕರ್ಕೊಂಡು ಬಂದಾಗ ಆ ಚಂಡಿಕಾ ಅವಳು ಆ ತಲೆಯನ್ನೇ ನಾಶ ಮಾಡಿಬಿಡ್ತಾಳಂತೆ. ಯಾರ ಆ ತಲೆ ಉಂಟಲ್ವಾ, ಆ ಚಂಡಮುಂಡರ ವಿಷ್ಕರಸ್ಕ ತಲೆಯನ್ನೇ ಇಲ್ಲದಾಗಿ ಮಾಡಿಬಿಡ್ತಾನೆ. ಈ ರೀತಿಯಾಗಿ ಆ ಚಂಡ ಮುಂಡರ ಕತೆ ಅವರು ಈ ರೀತಿಯಾಗಿ ನಾಶವಾದರು ಅಂತ ಹೇಳ್ತಾರೆ. ಅದೇ ಅವು ಯಾವಾಗ ಅದೇ ಯಾಕೆ ರಾಕ್ಷಸರ ಕಥೆಯನ್ನು ತುಂಬ ನಾಶವಾದ ಕಥೆಯನ್ನು ಹೇಳ್ತಾರೆ ಕೇಳಿದರೆ, ನಮಗೊಂದು ಧೈರ್ಯ, ಯಾವಾಗ ಸಜ್ಜನಿಗೆ ತೊಂದರೆ ಆಗ್ತದೆ ಅಂತ ಆಗ್ತದೋ ಆವಾಗೆಲ್ಲ ದೇವರು ಬಂದು ಯಾವ ರೀತಿಯಲ್ಲಾದರೂ ರಕ್ಷಣೆ ಮಾಡಿಯೇ ಮಾಡ್ತಾರೆ. ದೇವರು ಮಾಡಿದ್ರು ಕೂಡ ಇಲ್ಲಿ ಲಕ್ಷ್ಮೀದೇವಿ ಅವರ ಸಂಹಾರವನ್ನು ಮಾಡಿದ್ಲು ಅಂತ ಹೇಳ್ತಾರೆ. ಆಗ ತತ್ ತಯೋರೇವ ಹಿನಾದೇವಿ ಶೇಖರಂ ಶುಷ್ಕರೇವತಿ ಕೃತ್ವಾ ಜಗಾಮ ಕೌಶಿಕ್ಯ ಸಕಾಶಂ ಮಾರೆಯ ಸಹ ಸಮೇತ ಸಾಬ್ರವೀದೇ ಗೃಹ್ಯತಾಂ ಶೇಖರೋತ್ತಮ ಗೃಹೀತೋ ದೈತ್ಯಶೀರ್ಷಾಭ್ಯಾಂ ನಾಗರಾಜೇನ ವೇಷ್ಟಿತಃ. ಅಲ್ಲೇನಾಯಿತು, ಅವರೆಲ್ಲ ಈಗ ಕೌಶಿಕಿ ಇದ್ದಾಳೆ, ಮಾರಿಯ ಇದ್ದಾಳೆ, ಅವರಿಬ್ರು ಮಾತ್ರ ಅಲ್ಲ, ಕಾರ್ತ್ಯಾಯಿನಿಯದವಳು ಇದ್ಲಲ್ವಾ, ಅವಳು ಮೊದಲು ಈ ಕೌಶಿಕಿ ಹೇಗೆ ಬಂದದ್ದು ಹೇಳಿ ಕಾರ್ತ್ಯಾಯಿನ ಬಾಯಿಂದ ಹೊರಗೆ ಬಂದದ್ದು ಅಂತ ಹೇಳಿದ್ರು. ಈಗ ಕೌಶಿಕಿಯ ಬಾಯಿಂದ ಮಾರಿಯ ಹೊರಗೆ ಬಂದಲ್ವಾ, ಈ ಕೌಶಿಕಿ ಮಾರಿ ಇಬ್ಬರು ಕೂಡ ಸೇರಿ ಆ ಕಾರ್ತ್ಯಾಯಿನಿ ಹತ್ರ ಹೋಗ್ತಾರಂತೆ. ಹೋಗಿ ಭವಂದಪ್ರಹ ಚೈವೈವನಾಂ ಕೃತಂ ಕರ್ಮ ಸುಧಾರಣಂ ಶೇಖರಂ ಚಂಡಮುಂಡಾಭ್ಯಾಂ ಯಸ್ಮಾದಾರಯಸೇ ಶುಭಂ ತಸ್ಮಾನ್ ಲೋಕಿತವಖ್ಯಾತಿ ಚಾಮುಂಡೇತಿ ಭವಿಷ್ಯತಿ. ಅವಳು ಹೇಳ್ತಾಳೆ, ನೀನುಂಟಲ್ವಾ ಇನ್ನು ಮುಂದೆ ಚಾಮುಂಡಿ ಅಂತ ಕರೆಯಲ್ಪಡ್ತಿ ಅಂತ ಹೇಳ್ತಾರೆ. ಆ ಕಾರ್ತ್ಯಾಯನಿದ್ದಾಳಲ್ವ ಅವಳು ಹೇಳ್ತಾಳಂತೆ, ಚಂಡಮುಂಡರನ್ನು ಯಾರು ಸಂಹಾರ ಮಾಡಿದ್ಲು ಅವಳ ಹತ್ರ ಹೇಳ್ತಾಳಂತೆ, ನೀನು ಮುಂದೆ ಚಾಮುಂಡಿ ಅಂತ ಕರೆಯಲ್ಪಡ್ತಿ ಅಂತ. ಯಾಕೆ ಚಾಮುಂಡಿ ಕೇಳಿದರೆ, ಚಂಡ ಮುಂಡ ಅವರನ್ನು ಸಂಹಾರ ಮಾಡಿದವಳು ಚಾಮುಂಡಿ. ಚಾ ತೆಗೆದ್ರು ಮೂ ತೆಗೆದ್ರು ಚಾಮುಂಡಿ ಅಂತ ನಾವು ಹೇಳ್ತೇವಲ್ಲ. ಯಾಕೆ ಹೇಳಿದರೆ ಚಂಡಮುಂಡರನ್ನು ಸಂಹಾರ ಮಾಡಿದವಳು ಚಾಮುಂಡಿ. ಈ ರೀತಿಯಾಗಿ ಅವಳು ಚಂಡಮುಂಡರನ್ನು ಸಂಹಾರ ಮಾಡಿದ ಕಥೆಯನ್ನು ಇಲ್ಲಿ ಹೇಳಿದರು. ಆ ನಂತರ ನನಗೆ ಹೇಳ್ತಾರೆ, ತಥೋಂಬಿಕಾಯ ತ್ವತ ಚರ್ಮ ಮುಂಡಯ ಮಾರ್ಯಾ ಸಿಂವೇನ ಭೂತ ಸಂಗೈ ನಿಪಾತ್ಯಮಾನ ಧನುಪುಂಗವಾಸೆ ಕಕುದ್ಮಿನಂ ಶುಂಭಮುಪಾಶ್ರಯಂತ. ಇವ್ರ ಕಥೆ ಮುಗಿತದ, ಎಂತಾದ್ರೂ ಕೂಡ ಹೀಗೆಲ್ಲ ಸತ್ತರೂ ಕೂಡ ಮುಂದೆ ಕೊನೆಗೆ ಎಲ್ಲಿ ಹೋದ್ರು, ಮಾರೇನ ಸತ್ತೋದ್ರು, ಕೌಶಿಕೇನ ಸತ್ತೋಗಿ ಏನು ಮಾಡಿದ್ರು ಕೇಳಿದರೆ ಅವರೆಲ್ಲರೂ ಕೂಡ ಪುನಃ ಶುಂಭನ ಹತ್ರ ಹೋಗ್ತಾರಂತೆ. ಶುಂಭ ಇದ್ದಾನಲ್ವಾ, ಯಾರು ಸತ್ತೋದು ಅವನೊಬ್ಬ ಇದ್ದೇ ಇದ್ದಾನಲ್ವ, ಅವನ ಹತ್ರ ಹೋಗ್ತಾರಂತೆ ಎಲ್ಲರೂ ಕೂಡ. ಆಗ ಹೇಳ್ತಾರೆ ಚಂಡಮುಂಡೌ ಚ ನಿಹತೋ ದೃಷ್ಟ್ವಾ ಸೈನ್ಯಂ ಚ ವಿಧೃತಂ ಸಮಾಧಿ ದೇಶಾತಿ ಬಲಂ ರಕ್ತಬೀಜಂ ಮಹಾಸುರಂ ಅಕ್ಷೋಹಿಣ್ಯಾಂ 30 ಕೋಟಿ ಪರಿವಾರಿತಂ. ಆಗ ಎಲ್ಲ ನಾಶವಾಗುವುದನ್ನು ನೋಡಿ ಶುಂಭನಿ ಇನ್ಯಾರಿಗೆ ಆಜ್ಞೆಯನ್ನು ಕೊಡುವಂಥ, ರಕ್ತಬೀಜ ಇದ್ದಾನಲ್ವ, ಚಂಡ ಹೋದ, ಮುಂಡ ಹೋದ, ಅಲ್ಲಿ ಧೂಮ್ರಾಕ್ಷ ಹೋದ, ಎಷ್ಟು ಜನ ಹೋದುಂಟಲ್ವ, ಸೈನ್ಯ ನಾಶ ಆಗುದಂತ ಇಲ್ಲ. ಈಗ ರಕ್ತಬೀಜ ಇದ್ದಾನೆ, ಆ ರಕ್ತಬೀಜನಿಗೆ ಆಜ್ಞೆ ಮಾಡ್ತಾರಂತೆ ಶುಂಭನಿ ನೀವು ಹೋಗಿ ಈಗ ಅಂತ ಆಜ್ಞೆ ಮಾಡ್ತಾರಂತೆ ಶುಂಭರು. ಆಗ ಸಮಾಪತಂತಂ ದೈತ್ಯಾನ ಬಲಂ ದುಷ್ಟೈವ ಚಂಡಿಕಾ ಮುಮೋಜ ಸಿಂಹನಾದಂ ವೈತಾಭ್ಯಾಂ ಸಹ ಮಹೇಶ್ವರಿ ನಿನದಂತ್ಯಾಸ್ತೋ ದೇವ್ಯಾ ಬ್ರಹ್ಮಾಣಿ ಮುಕುತೋ ಭವತ್ ಹಂಸ ಯುಕ್ತಾಯಮಾನಸ ಸಾಕ್ಷ್ಯ ಸೂತ್ರ ಕಮಂಡಲು ಮಹೇಶ್ವರಿ ನೇತ್ರ ವೃಷಾರುಢ ಶೂಲಿನಿ ಮಹಾಹಿವಲಯ ರೌದ್ರ ಜಾತ ಕುಂಡಲಿನಿ ಕ್ಷಣಾತ್ ಅಂತ. ಆಗ ಅಂತ ಬರ್ತಾ ಇರುವಂತಹ ಆ ಒಂದು ಚಂಡಿಕೆಯನ್ನು ನೋಡಿ ಅವಳು ಸಿಂಹನಾದವನ್ನು ಮಾಡಿಲ್ಲಂತೆ. ಆ ಚಂಡಿಕೆ ಸಿಂಹನಾದೆಯನ್ನು ಮಾಡಿ ಅವಳು ತ್ರಿನೇತ್ರ ಮಹೇಶ್ವರಿ, ಮಹೇಶ್ವರ ಅಂತ ಹೇಳಿದರೆ ನಾರಾಯಣಿ ತ್ರಿನೇತ್ರ ಅಂತಹ ಅವಳು ತ್ರಿಶೂಲವನ್ನು ಇಟ್ಟುಕೊಂಡು ಅವರನ್ನೆಲ್ಲ ಸಾಯಿಸಲಿಕ್ಕೆ ಬರ್ತಾ ಇದ್ದಾರಂತೆ. ಹೇಳ್ತಾರೆ, ಕಂಠಾದತಾಚ ಕೌಮಾರಿ ಬಹಿರ್ಪತ್ರಾಜ ಶಕ್ತಿನಿ ಸಮುದ್ಭೂತಾದ ದೇವಶ್ಯೆ ಮಯೂರವರ ವಾಹನ ಬಾಹುಭ್ಯಂ ಗರುಡಾರೂಢ ಶಂಖಚಕ್ರಗದಾಸಿನಿ ಶಾಂಗ ಬಾಣಾದರಾಜಾತ ವೈಷ್ಣವಿ ರೂಪಶಾಲಿನಿ.
ಅಲ್ಲಿ ವಿಶೇಷವಾಗಿ ಒಂದೊಂದು ಅಂಶವನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಒಬ್ಬರ ಬಾಯಿಂದ ಅವರು ಹುಟ್ಟಿದ್ಲು, ಅವಳಿಂದ ಇನ್ನೊಬ್ರು ಹುಟ್ಟಿದ್ದು ಅಂತ ಹೇಳ್ತಾ ಇದ್ದಾರಲ್ವಾ, ಇಲ್ಲಿ ಕೂಡ ಹೇಳ್ತಾರೆ ಈಗ ಆ ಚಂಡಿಗೆ ಕಂಠದಿಂದ ಕೌಮಾರಿ ಹುಟ್ಟಿದ್ಲಂತೆ. ಇನ್ನು ಮಯೂರ ನವಿಲೆ ವಾಹನವಾಗಿರುವಂತಹ ಶಕ್ತಿ ಹುಟ್ಟಿದ್ಲಂತೆ. ಇನ್ನು ಬಾಹುಗಳಿಂದ ಶಂಖಚಕ್ರ ಗದಾಧರಿಯಾದ ಗರುಡಾರೂಢವಾದ ವೈಷ್ಣವಿ ಹುಟ್ಟಿದ್ಲಂತೆ. ಹೀಗೆ ಅಲ್ಲಿ ವಿಸ್ತಾರವಾಗಿ ಎಲ್ಲೆಲ್ಲಿಂದ ಯಾರ್ಯಾರು ಹುಟ್ಟಿದ್ರು ಅಂತ ಪುನಃ ಹೇಳ್ತಾರೆ. ತಾತ್ಪರ್ಯ ಎಲ್ಲರೂ ಸೇರಿ ಆ ಒಂದು ದುಷ್ಟಶಕ್ತಿಯ ನಾಶಕ್ಕೆ ಒಟ್ಟು ಸೇರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ವಿಸ್ತಾರವಾಗಿ ಇನ್ನು ಹೇಳಲಿಕ್ಕೆ ಹೋಗ್ತಾರೆ. ಆ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.